ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ದ PW ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ಮೋಸ್ಟ್ ವೈರಲ್ ಕ್ವಶನ್ಸ್. ಏನಪ್ಪ ಸರ್ ಇದು ಮೋಸ್ಟ್ ವೈರಲ್ ಕ್ವಶನ್ಸ್ ಅಂದರೆ, ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಅಬ್ಸರ್ವ್ ಮಾಡಿದ್ರೆ ಅಥವಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅಬ್ಸರ್ವ್ ಮಾಡಿದ್ರೆ ನಿಮ್ಮ MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಆಮೇಲೆ ಹೈಯರ್ ಮಾರ್ಕ್ಸ್ ಕ್ವಶನ್ಸ್ ಲೈಕ್ 1 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ ಈ ಥರದ ಕ್ವಶನ್ಸ್ನ ನೋಡಿದ್ರೆ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಮೇಲೇ ಕಾನ್ಸಂಟ್ರೇಟ್ ಮಾಡಿ ಕ್ವಶನ್ಸ್ನ ಕೇಳಿದ್ದಾರೆ. ಸೊ ಆ ಥರದ್ದು ಕಾನ್ಸೆಪ್ಟ್ ಯಾವುವು, ಆ ಕಾನ್ಸೆಪ್ಟ್ ಮೇಲೆ ಯಾವ ಥರದ್ದು ಕ್ವಶನ್ಸ್ ಕೇಳಿದಾರ, ಆಮೇಲೆ ಕೇಳಬಹುದು. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಒಂದು ಕ್ವಶನ್ ಪೇಪರ್ನ ರೆಡಿ ಮಾಡಿದ್ದೀನಿ. ಆಮೇಲೆ ಇದು ಅಷ್ಟೇ ಅಲ್ಲದೆ ಒಂದು ಬೋರ್ಡಲ್ಲಿ ಕ್ವಶನ್ ಪೇಪರ್ ಇದೆ. ಆ ಕ್ವಶನ್ ಪೇಪರಲ್ಲೂ ಇದೇ ಥರ ಕಾನ್ಸೆಪ್ಟ್ ಇದ್ದಾವೆ. ಲೈಕ್ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಕ್ವಶನ್ ಪೇಪರ್ ಮಾಡಿದ್ದಾರೆ. ಆಮೇಲೆ ಅದೊಂದು ಕ್ವಶನ್ ಪೇಪರ್ ತೊಗೊಂಡು ಬಂದಿದ್ದೀನಿ. ಟೋಟಲ್ ಈ ಲೆಕ್ಚರಲ್ಲಿ ನಿಮಗೆ 2 ಕ್ವಶನ್ ಪೇಪರ್ ಸಿಗುತ್ತೆ. ಸೊ ಈ 2 ಕ್ವಶನ್ ಪೇಪರ್ ನೀವು ಸಾಲ್ವ್ ಮಾಡಿದ್ದೇ ಆದಲ್ಲಿ 55 to 60+ ಮಾರ್ಕ್ಸ್ನ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಎಸ್, ಹಾಗಾದರೆ ಆ ಕ್ವಶನ್ಸ್ ಯಾವ್ದ್ಯಾವ್ದು ಅಂತ ನೋಡೋಣ. ಇನ್ನೇನಕ್ಕೆ ತಡ ಮಾಡೋದು, ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್ಸ್. ಸೊ MCQ ಅಲ್ಲಿ ಬಂದರೆ ಯು ಕ್ಯಾನ್ ಸಿ ದ ಕ್ವಶನ್ಸ್ ಲೈಕ್ ಸೊಲ್ಯೂಷನ್ ಚಾಪ್ಟ್ರಲ್ಲಿ ದ ಕಾನ್ಸಂಟ್ರೇಷನ್ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್. ಸೊ MCQ ಅಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಕಾನ್ಸಂಟ್ರೇಷನ್ ಟರ್ಮ್ಸ್ ಮೇಲೇ ಕೇಳ್ತಿದ್ದಾರೆ. ಅರ್ಥ ಆಯಿತು? ಸೊ ಇದರಲ್ಲಿ ಟೆಂಪ್ರೇಚರ್ ಡಿಪೆಂಡೆನ್ಸ್ ಕೇಳಿದ್ರೆ ಅದು ಲೈಕ್ ಇಲ್ಲಿ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. MCQ ಅಲ್ಲಿ ಸೊಲ್ಯೂಷನ್ ಚಾಪ್ಟರ್ ಮೇಲೆ ಯಾವ ಥರದ್ದು ಕ್ವಶನ್ಸ್ ಕೇಳ್ತಿದ್ದಾರಪ್ಪ ಅಂದ್ರೆ ಕಾನ್ಸಂಟ್ರೇಷನ್ ಟರ್ಮ್ಸ್. ಆಮೇಲೆ ನೀವು D&F ಬ್ಲಾಕ್ಗೆ ಹೋದರೆ ಈ ಥರದ್ದು ಕ್ವಶನ್ಸ್ ಇದಾವೆ. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಮೇಲೆ ಕ್ವಶನ್ಸ್ ಕಂಪಲ್ಸರಿ ಬರಕತ್ತೈತಿ. ಐದರ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕಲರ್ ಸಬ್ಸ್ಟೆನ್ಸ್ ಅಂತಾನು ಕೇಳ್ತಾರೆ. ಕಲರ್ ಇರಬೇಕಂದ್ರೆ ಏನಿರಬೇಕದು, ಅನ್ಪೇರ್ಡ್ ಎಲೆಕ್ಟ್ರಾನ್ ಇರಬೇಕು. ನೋಡ್ರಿ, ಅಲ್ಲಿನೂ ಅನ್ಪೇರ್ಡ್ ಎಲೆಕ್ಟ್ರಾನ್ ಕಾನ್ಸೆಪ್ಟೇ ಯೂಸ್ ಆಯಿತು. ಇಲ್ಲೂ ಈ ಕ್ವಶನ್ ಕೂಡ ಏನದ ಇಂಡೈರೆಕ್ಟಾಗಿ ಅನ್ಪೇರ್ಡ್ ಎಲೆಕ್ಟ್ರಾನ್ ಮೇಲೇ ಕ್ವಶನ್ಸ್ ಕೇಳ್ತಿದ್ದಾರೆ. ಆ ಥರ MCQ ಅಲ್ಲಿ ಇದೆ ನೋಡಿ ಇಲ್ಲಿ. ಸೊ ಹ್ಯಾಲೋ ಅಲ್ಕೆನ್ ಕಂಪೌಂಡ್ ಮೇಲೆ ಇದೆ, ಆಮೇಲೆ ಅಮೈನ್ಸ್ ಮೇಲೆ ಇದೆ. ಸೊ ಈ ಥರದ್ದು ಟೋಟಲ್ ಏನು ಮಾಡಿದ್ದೀನಪ್ಪ ಅಂದರೆ 15 MCQ ಕ್ವಶನ್ಸ್ ಇದೆ. ಈ 15 MCQ ಕ್ವಶನ್ಸ್ ಯಾವ ಥರ ಇದಾವಪ್ಪ ಅಂದ್ರೆ ಚಾಪ್ಟರ್ ಮೇಲೆ, ಆ ಚಾಪ್ಟರಲ್ಲಿ ಯಾವ ಕಾನ್ಸೆಪ್ಟ್ನ ಅವರು ಜಾಸ್ತಿ ಫೋಕಸ್ ಮಾಡಿದ್ದಾರೆ ಅದನ್ನ ಇಟ್ಕೊಂಡು ಅದರಿಂದ ಒಂದು MCQ ಕ್ವಶನ್ನ ಏನು ಮಾಡಿದ್ದೀವಿ, ರೆಡಿ ಮಾಡಿದ್ದೀವಿ. ನಾನು ಹೇಳಿದ್ನಲ್ಲ ಆಲ್ರೆಡಿ, ಅನ್ಪೇರ್ಡ್ ಎಲೆಕ್ಟ್ರಾನಿಂದ ಯಾವ ಥರ ಕೇಳಬಹುದು ಅಂತ. ಅನ್ಪೇರ್ಡ್ ಎಲೆಕ್ಟ್ರಾನ್ ಕಾನ್ಸೆಪ್ಟ್ ಅದು. ಡೈರೆಕ್ಟಾಗಿ ಕೇಳಿದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕಲರ್ ಕಂಪೌಂಡ್ ಆ ಥರ. ಅದು ಆದಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಬಂದರೂ ಕೂಡ ಅಷ್ಟೇ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಪ್ರೀವಿಯಸ್ ಇಯರಲ್ಲಿ, ಏನು ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಅಂತ. ಡ್ಯೂರಿಂಗ್ ಸರ್ಜರಿ ಲೈಕ್ ಇದು ನೀವು ಏನಾದರೂ ಲೈಕ್ ಹ್ಯಾಲೋ ಅಲ್ಕೆನ್ ಹ್ಯಾಲೋರಿನ್ ಅಥವಾ ಆಲ್ಕೋಹಾಲ್ ಫಿನಾಲ್ ಈ ಥರಲ್ಲಿ. ಸೊ ನೋಡಿ, ಯೂಶ್ವಲಿ ಏನು ಮಾಡಿದಾರಪ್ಪ ಅಂದ್ರೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ಯಾವ ಥರದ್ದು ಕ್ವಶನ್ಸ್ ಕೇಳ್ತಿದ್ದಾರೆ ಅಂದ್ರೆ ಲೈಕ್ ಸಮ್ ಇಂಪಾರ್ಟೆಂಟ್ ಕಂಪೌಂಡ್ಸ್ ಇದಾವಲ್ಲ. ನೀವು ಹ್ಯಾಲೋ ಅಲ್ಕೆನ್ ಹ್ಯಾಲೋರಿನ್ಗೆ ಅದು ಹೋದ್ರಿ, ಕೊನೆಗೆ ಒಂದು 2-3 ಕಂಪೌಂಡ್ ಅದಾವಲ್ಲ, ಲೈಕ್ ಕ್ಲೋರೋಫಾರಮ್ ಆಗಿರಬಹುದು, ಲೈಕ್ DDT ಆಗಿರಬಹುದು. ಸೊ ಪಾಲಿಹ್ಯಾಲೋಜನ್ ಕಂಪೌಂಡ್ ಅದಲ್ಲ. ಸೊ ಇವೇನು ಮೋಸ್ಟ್ ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ಕಂಪೌಂಡ್. ಇದು ಹ್ಯಾಲೋ ಅಲ್ಕೆನ್ ಹ್ಯಾಲೋರಿನ್ ಚಾಪ್ಟರ್ ಇತ್ತು. ಇನ್ನು ಆಲ್ಕೋಹಾಲ್ ಫಿನಾಲ್ ಈ ಥರಲ್ಲಿ ಬಂದರೆ ಎಥೆನಾಲು ಮತ್ತು ಮೆಥೆನಾಲು. ಸೊ ಈ ಥರ ಇಂಪಾರ್ಟೆಂಟ್ ಕಂಪೌಂಡ್ಸ್ ಮೇಲೆ ಏನು ಮಾಡ್ತಿದ್ದಾರೆ, ಕ್ವಶನ್ಸ್ ಕೇಳ್ತಿದ್ದಾರೆ. ಎಲ್ಲಿಯಪ್ಪ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ. ಸೊ ಡ್ಯೂರಿಂಗ್ ಸರ್ಜರಿ ಡ್ಯಾಶ್ ವಾಸ್ ಯೂಸ್ಡ್ ಆಸ್ ಅ ಅನಸ್ತೇಷಿಯಾ. ನೋಡ್ರಿ, ಕ್ಲೋರೋಫಾರ್ಮ್ ಇದೆ, ಏನಿದೆ ಕ್ಲೋರೋಫಾರ್ಮ್ ಎಲ್ಲಿ ಓದ್ತೀವಿ ನಾವು, ಹ್ಯಾಲೋ ಅಲ್ಕೆನ್ ಹ್ಯಾಲೋರಿನಲ್ಲಿ ಪಾಲಿ ಹ್ಯಾಲೋಜನ್ ಕಂಪೌಂಡಲ್ಲಿ ಓದ್ತೀನಿ, ಹೌದಾ? ಸೊ ಈಗ ಇಲ್ಲಿ ಇದರಿಂದನೂ ಬರ್ಬೋದು, ಲೈಕ್ ಆಲ್ಕೋಹಾಲ್ ಫಿನಾಲ್ ಈ ಥರಿಂದ ಎಥೆನಾಲ್ ಮತ್ತು ಮೆಥೆನಾಲ್ ಮೇಲೂ ಕ್ವಶನ್ಸ್ ಬರ್ಬೋದು. ಎಸ್, ಅರ್ಥ ಆಯಿತು? ನೆಕ್ಸ್ಟ್ ಈ ಥರದ್ದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಇದಾವೆ. ಟೋಟಲ್ 5 ಕ್ವಶನ್ಸ್ ಇದಾವೆ. ಸೊ ಇಟ್ಸ್ ಆಲ್ಮೋಸ್ಟ್ ಲೈಕ್ ಇದು ಕ್ವಶನ್ ಪೇಪರ್ ಹೆಂಗಿದೆಯಪ್ಪ ಅಂದರೆ ಇದರಿಂದ ಲೈಕ್ ನೀವು ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡಬೇಕಾದ್ರೆ 360 ನಾಲೆಜ್ನ ಇಟ್ಕೊಂಡು 360 ಡಿಗ್ರಿ ಅಪ್ರೋಚ್ ಇಟ್ಕೊಂಡು ಸಾಲ್ವ್ ಮಾಡಿದ್ರೆ ನೀವು ಬೋರ್ಡ್ ಎಕ್ಸಾಮಲ್ಲಿ 50 to 60+ ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಯಾವುದೇ ಡೌಟ್ ಇಲ್ಲದೇನೆ. ನೆಕ್ಸ್ಟ್ ನಾವು ಪಾರ್ಟ್ ಬಿಗೆ ಬಂದರೆ 2 ಮಾರ್ಕ್ಸ್ ಕ್ವಶನಲ್ಲಿ ನೇಮ್ ಏನು ಇಂಪಾರ್ಟೆಂಟ್ ಅಲ್ಲ ಕೇಳಿದ್ದಾರೆ. ಆಮೇಲೆ ಎಕ್ಸ್ಪ್ಲೇನ್ ಫಿಟಿಗ್ ರಿಯಾಕ್ಷನ್. ನೋಡಿ, ಫಿಟಿಗ್ ರಿಯಾಕ್ಷನ್ ಇಟ್ಸ್ ಅ ನೇಮ್ ರಿಯಾಕ್ಷನ್. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಇಂಪಾರ್ಟೆಂಟ್. ಅಗೇನ್ ಆ್ಯಂಡ್ ಅಗೇನ್ ಹೇಳ್ತಿದ್ದೀನಿ, ಯಾವ ರಿಯಾಕ್ಷನ್ಸ್ ಅಪ್ಪ ಅಂದರೆ ನೇಮ್ ರಿಯಾಕ್ಷನ್ಸ್ ಸೋ ಇಂಪಾರ್ಟೆಂಟ್. ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಯಾರಿಗೆ ಡಿಫಿಕಲ್ಟ್ ಅನ್ನಿಸ್ತಿರ್ತದಲ್ಲ, ಸಿಂಪಲ್ ಏನೂ ಮಾಡೋದಿಲ್ಲ ಅವರು. ಎಲ್ಲ ನೇಮ್ ರಿಯಾಕ್ಷನ್ ಒಂದು ಕಡೆ ಬರೀರಿ, ಬರೆದು ಪ್ರಾಕ್ಟೀಸ್ ಮಾಡಿರಿ, ಈಸಿಯಾಗಿ 30 to 40 ಮಾರ್ಕ್ಸ್ನ ಸ್ಕೋರ್ ಮಾಡಬಹುದು. 2 ಮೆಕ್ಯಾನಿಸಮ್ ಅದಾವ, ಆಮೇಲೆ ನೇಮ್ ರಿಯಾಕ್ಷನ್ಸ್ ಅದಾವೆ. 2 ಮೆಕ್ಯಾನಿಸಮ್ ಯಾವ ಗೊತ್ತೇನು, SN1 SN2 ಇದೊಂದು ಮೆಕ್ಯಾನಿಸಮ್ ಆಯಿತು. ಇವು 2ರೊಳಗೆ ಒಂದು ಕಂಪಲ್ಸರಿ ಬರ್ತೈತಿ. ಆಮೇಲೆ ಆಲ್ಕೋಹಾಲ್ ಫಿನಾಲ್ ಈ ಥರಲ್ಲಿ ಒಂದು ಮೆಕ್ಯಾನಿಸಮ್ ಐತಿ. ಯಾವುದಪ್ಪ ಅಂದ್ರೆ ಆಲ್ಕೋಹಾಲ್ ಟು ಅಲ್ಕಿನ್ ಕನ್ವರ್ಟ್ ಮಾಡೋದು ಮತ್ತು ಅಲ್ಕಿನ್ ಟು ಆಲ್ಕೋಹಾಲ್, ಈಥಿನ್ ಟು ಎಥನಾಲ್ ಮತ್ತು ಎಥನಾಲ್ ಟು ಈಥಿನ್. ಆ 2ರಲ್ಲೂ ಒಂದು ಕಂಪಲ್ಸರಿ ಬಂದೇ ಬರ್ತೈತಿ.
ಈ ಎರಡು ಮೆಕ್ಯಾನಿಸಮು ಆಮೇಲೆ ನೇಮ್ ರಿಯಾಕ್ಷನ್ ಓದಿದ್ದೆ ಅಲ್ಲಿ ಸಾರಿ ಓದಿದ್ದೆ ಆದಲ್ಲಿ 30 to 35 ಪ್ಲಸ್ ಸ್ಕೋರ್ ಈಸಿಯಾಗಿ ಮಾಡಬಹುದು. ಎಸ್ ನೋಡ್ರಿ ಇಲ್ಲಿ ಫಿಟ್ಟಿಗ್ ರಿಯಾಕ್ಷನ್ ಐತಿ. ಫಿಟ್ಟಿಗ್ ಇದರಲ್ಲೇ ನಾವು 360 ಡಿಗ್ರಿ ಅಪ್ರೋಚ್ ಅಂದರೆ ಫಿಟ್ಟಿಗ್ ಆದ್ರೂ ಕೇಳ್ಬೋದು, ಉಡ್ಸ್ ರಿಯಾಕ್ಷನ್ ಆದ್ರೂ ಕೇಳ್ಬೋದು, ಉಡ್ಸ್ ಫಿಟ್ಟಿಗ್ ಅಂದರೆ ಈ ಥರದ ಕ್ವಶನ್ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ಅರ್ಥ ಆಯ್ತು. ನೆಕ್ಸ್ಟ್ ರೈಟ್ ಅನ್ ಎಕ್ಸ್ಪ್ರೆಷನ್ ಫಾರ್ ಕ್ರಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಕೇಳಿದರೆ ಸೊಲ್ಯೂಷನ್ ಚಾಪ್ಟರ್ ಮೇಲೆ. ನೆಕ್ಸ್ಟ್ ಫೀಮೇಲ್ ಸೆಕ್ಸ್ ಹಾರ್ಮೋನ್ ಮೇಲೆ ಲೈಕ್ ಕ್ವಶನ್ಸ್ಗಿದೆ ನೋಡ್ರಿ. 25th ಕ್ವಶನ್ ನೀವು ಅಬ್ಸರ್ವ್ ಮಾಡಿದ್ರೆ ದಿಸ್ ಈಸ್ ಅನ್ ಆಲ್ಸೋ ಅ ನೇಮ್ ರಿಯಾಕ್ಷನ್, ರೈಮರ್ ಟೈಮನ್ ರಿಯಾಕ್ಷನ್ ಐತೆ ನೋಡ್ರಿ. ಡೈರೆಕ್ಟೇ ಆಗಲಿ ಇನ್ಡೈರೆಕ್ಟೇ ಆಗಲಿ ನೇಮ್ ರಿಯಾಕ್ಷನ್ನೇ ಕೇಳ್ತಿದಾರ. ಏನು ಕೇಳ್ತಿದಾರ? ನೇಮ್ ರಿಯಾಕ್ಷನ್. ಸೊ ಈ ಕ್ವಶನ್ ಪೇಪರಲ್ಲಿ ಆಲ್ಮೋಸ್ಟ್ ನಾನು ಏನು ಮಾಡಿದ್ದೀನಿ, ನೇಮ್ ರಿಯಾಕ್ಷನ್ನೇ ಕಾನ್ಸಂಟ್ರೇಟ್ ಮಾಡಿದ್ದೀನಿ. ಅರ್ಥ ಆಯಿತು. ಸೊ ಈ ಕ್ವಶನ್ ಪೇಪರಲ್ಲಿ ಜಾಸ್ತಿ ನೇಮ್ ರಿಯಾಕ್ಷನ್ ಇರೋದ್ರಿಂದ ಈ ಪೇಪರು ಮತ್ತು ಇದರಿಂದ ಇನ್ನೊಂದು ಪೇಪರ್ ಇದೆ, ಎರಡನ್ನೂ ಸಾಲ್ವ್ ಮಾಡಿದ್ದೆ ಆದಲ್ಲಿ ಫಿಕ್ಸ್ ಅಟ್ ಎನಿ ಕಾಸ್ಟ್ 50 to 60 ಪ್ಲಸ್ ಮಾರ್ಕ್ಸ್ನ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಎಸ್ ನೆಕ್ಸ್ಟ್ ಪಾರ್ಟ್ ಸಿ ಎಲ್ಲಿ ನೋಡೋದಾದ್ರೆ ಅಬ್ರಿವೇಷನ್ಸ್ ಮೇಲೆ ಕೇಳ್ತಾರೆ, ಲಿಗೆಂಡ್ ಮೇಲೆ ಕೇಳ್ತಿದ್ರೆ ನೋಡ್ರಿ. ಈ ಕ್ವಶನಲ್ಲಿ ನಾವು ಏನು ತಿಳ್ಕೊಬೇಕು ಅಂದರೆ 26 ಕ್ವಶನ್ ಲೈಕ್ ಯೂಶುವಲ್ ಏನು ಮಾಡ್ತಾರೆ, ಲಿಗೆಂಡ್ ಮೇಲೆ ಕೇಳಕತ್ತಾರೆ. ಹೌದಾ? ಸೊ ಏನು ಕೇಳ್ಬೋದು ಅಂದರೆ ಡಿಫೈನ್ ವಾಟ್ ಈಸ್ ಮೋನೋಡೆಂಟೆಂಟ್ ಲಿಗೆಂಡ್, ಗಿವ್ ಎನ್ ಎಕ್ಸಾಂಪಲ್, ಈ ಥರ ಆದರೂ ಕೇಳ್ಬೋದು. ಇಲ್ಲಾಂದರೆ ಸಿ ಯೂಸಿಂಗ್ ಅಬ್ರಿವೇಷನ್ ಆಫ್ ದ ಫಾಲೋವಿಂಗ್ ಲಿಗೆಂಡ್ಸ್ ಐಡೆಂಟಿಫೈ ದ ನಂಬರ್ ಆಫ್ ಡೋನರ್ ಸೈಟ್ಸ್. ಡೋನರ್ ಸೈಟ್ಸ್ ಆರ್ ನಥಿಂಗ್ ಬಟ್ ಡೆಂಟಿಸಿಟಿ. ಮೋನೋಡೆಂಟೆಂಟ್ ಬೈಡೆಂಟೆಂಟ್ ಇಂಡೈರೆಕ್ಟ್ ಡೆಂಟಿಸಿಟಿನೇ ಕೇಳ್ತಿದ್ದಾರೆ ಇಲ್ಲಿ. ಅರ್ಥ ಆಗ್ತಿದೆನಾ ನಿಮ್ಗೆ? ಕ್ವಶನ್ಸ್ ಯಾವುದ್ರ ಮೇಲೆ ಫೋಕಸ್ ಮಾಡ್ಯಾರ? ಲಿಗೆಂಡ್ ಮೇಲೆ ಫೋಕಸ್ ಮಾಡ್ಯಾರ, ಅದು ಕೂಡ ಡೆಂಟಿಸಿಟಿ ಮೇಲೆ. ಅರ್ಥ ಆಯ್ತು. ಫುಲ್ ಫಾರ್ಮ್ ಕೇಳಕತ್ತಿಲ್ಲ ನಿಮಗೆ. ಇ ಎನ್ ಅಂದರೆ ಎಥಿಲಿನ್ ಡೈಅಮೈನ್, ಅದು ಗೊತ್ತೈತೆ. ಬಟ್ ಅವ್ರು ಎಕ್ಸಾಕ್ಟ್ ಕೇಳ್ತಿರೋದೇನು, ಡೆಂಟಿಸಿಟಿ ಕೇಳ್ತಿದ್ದಾರೆ. ಏನು ಕೇಳ್ತಿದ್ದಾರೆ? ಡೆಂಟಿಸಿಟಿ. ಎಸ್ ನೆಕ್ಸ್ಟ್ ಡಿ ಆ್ಯಂಡ್ ಎಫ್ ಬ್ಲಾಕಲ್ಲಿ ಏನು ಓದ್ತಿರೋ ಬಿಡ್ತಿರೋ ಎರಡು ರಿಯಾಕ್ಷನ್ ಕಂಪಲ್ಸರಿ ಓದ್ರಿ. ಪ್ರಿಪ್ರೇಷನ್ ಆಫ್ KMnO4, ಪ್ರಿಪ್ರೇಷನ್ K2Cr2O7. ತಲೆ ಮೇಲೆ ತಲೆ ಹೋಲಿ, ಜಗತ್ ಮೇಲೆ ಜಗತ್ ಹೋಲಿ, ಈ ಎರಡರೊಳಗಂದ್ರೆ ಫಿಕ್ಸ್ ಕ್ವಶನ್ ಬರ್ತೈತೆ ನೋಡ್ರಿ. ಪ್ರಿಪ್ರೇಷನ್ ಆಫ್ KMnO4 ಆರ್ ಪ್ರಿಪ್ರೇಷನ್ ಆಫ್ K2Cr2O7 ಏನೇ ಆದರೂ ಈ ಎರಡರಲ್ಲಿ ಒಂದು ಕಂಪಲ್ಸರಿ ಬರ್ತೈತಿ. ಎಸ್ ಆಮೇಲೆ ಕೋಆರ್ಡಿನೇಷನ್ ಕೆಮಿಸ್ಟ್ರಿಯಲ್ಲಿ ನೀವು ಏನು ಓದ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 4 ಕಂಪೌಂಡ್ ಅದಾವ. ಆ 4 ಕಂಪೌಂಡ್ ಏನು ಕೇಳ್ತಾರಪ್ಪ ಅಂದ್ರೆ ಎಕ್ಸ್ಪ್ಲೇನ್ ಹೈಬ್ರಿಡೈಸೇಷನ್ ಕೇಳ್ತಾರೆ, ಎಕ್ಸ್ಪ್ಲೇನ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕೇಳ್ತಾರೆ, ಎಕ್ಸ್ಪ್ಲೇನ್ ಸ್ಟ್ರಕ್ಚರ್ ಅಥವಾ ಜಾಮೆಟ್ರಿ ಕೇಳ್ತಾರೆ. ಹೌದಾ? ಇಲ್ಲಿದೆ ನೋಡಿ. ಸೊ ಕೋಬಾಲ್ಟ್ ಲೈಕ್ COF6 ಮಾಲಿಕ್ಯೂಲ್ ಐತೆ. ಇದ್ರದ್ದು ಏನೇನು ಕೇಳ ನೋಡ್ರಿ, VBTನ ಇಟ್ಕೊಂಡು ಜಾಮೆಟ್ರಿ ಕೇಳಿದಾರ, ಹೈಬ್ರಿಡೈಸೇಷನ್ ಕೇಳಿದಾರ, ನೆಕ್ಸ್ಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕೇಳಿದಾರೆ. ನೋಡ್ರಿ ಈ 28th ಕ್ವಶನ್ ನೋಡಿದ್ರೆ ಲೈಕ್ ಕೋಆರ್ಡಿನೇಷನ್ ಕೆಮಿಸ್ಟ್ರಿಲಿ ಯಾವುದನ್ನ ಫೋಕಸ್ ಮಾಡಕತ್ತಾರ ಅವರು, ಈ 4 ಕಂಪೌಂಡು. ಅರ್ಥ ಆಯ್ತು. ಈ 4 ಕಂಪೌಂಡ್ ಅಥವಾ ಈ ಕಂಪೌಂಡ್ನೇ ಓದಿದ್ದೆ ಆದಲ್ಲಿ ಲೈಕ್ ಅವು ತುಂಬ ಈಸಿ ಅದಾವ. ಒಂದನ್ನು ಓದ್ರಿ ತಿಳ್ಕೊ, ರಿಮೈನಿಂಗ್ 3 ಈಸಿ ಅರ್ಥ ಆಗ್ತಾವೆ ನಿಮಗೆ. ಒಂದನ್ನು ಓದ್ರಿ, ರಿಮೈನಿಂಗ್ 3 ಈಸಿ ಅರ್ಥ ಆಗ್ತಾವೆ ನಿಮಗೆ. ಅರ್ಥ ಆಯ್ತು. ನೆಕ್ಸ್ಟ್ ಕ್ವಶನ್ 29 ಆಗಿರ್ಬೋದು. ಅಪ್ಲಿಕೇಶನ್ಸ್ ಕೇಳಿದ್ದಾರೆ ಕೋಆರ್ಡಿನೇಷನ್ ಕೆಮಿಸ್ಟ್ರಿಲಿ. ನೆಕ್ಸ್ಟ್ ಡಿ ಆ್ಯಂಡ್ ಎಫ್ ಅಗೇನ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಮೇಲೆ. ಸೊ ಈ ಥರದ್ದು ಕ್ವಶನ್ಸ್ ಕೇಳಕತ್ತಾರೆ. ನೆಕ್ಸ್ಟ್ ನೀವು 5th ಕ್ವಶನ್ಗೆ ಬಂದರೆ ಸಿ ವಾಟ್ ಡಸ್ ಪಿ ಮತ್ತು ZAB ಅಂದರೆ ಇದು ಅದ್ರ ಮೇಲೆ ಇದೆ. ಯಾವ ಚಾಪ್ಟರ್ ಮೇಲೆ ಇದೆಪ್ಪ ಅಂದರೆ ಕೆಮಿಕಲ್ ಕೆನೆಟಿಕ್ಸ್ ಮೇಲೆ. ಕೆಮಿಕಲ್ ಕೆನೆಟಿಕ್ಸ್ ಮೇಲೆ ನೋಡ್ರಿ, ಇದು ಕೂಡ ಕೊಲಿಜನ್ ಥಿಯರಿ ಮೇಲೆ ಕ್ವಶನ್ ಐತಿ. ಏನೈತಿ? ಕೊಲಿಜನ್ ಥಿಯರಿ ಮೇಲೆ. ಕೊಲಿಜನ್ ಥಿಯರಿ ಮೇಲೆ ಕ್ವಶನ್ ಕೇಳಿದ್ರೆ ಈ ಥರ ಆದ್ರೂ ಕೇಳ್ಬೋದು, ಇಲ್ಲ ಅಂದರೆ ರೈಟ್ ದ ಪಾಸ್ಚುಲೇಟ್ಸ್ ಆಫ್ ಕೊಲಿಜನ್ ಥಿಯರಿ ಅಂತ ಕೇಳ್ಬೋದು. ಏನು ಕೇಳ್ಬೋದು? ರೈಟ್ ದ ಪಾಸ್ಚುಲೇಟ್ಸ್ ಆಫ್ ದ ಕೊಲಿಜನ್ ಥಿಯರಿ ಆ್ಯಂಡ್ ರೈಟ್ ಇಟ್ಸ್ ಮೆಥಮೆಟಿಕಲ್ ಎಕ್ಸ್ಪ್ರೆಷನ್ ಕೇಳಿ ಆಮೇಲೆ ಟರ್ಮ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಕೇಳ್ಬೋದು. ಇಲ್ಲಿ ಏನು ಮಾಡ್ರಪ್ಪ ಅಂದ್ರೆ ಡೈರೆಕ್ಟ್ ಟರ್ಮ್ ಮೆಥಮೆಟಿಕಲ್ ಇಕ್ವೇಷನ್ ಕೊಟ್ರೆ ಇದರೊಳಗಿರೋ ಟರ್ಮ್ನ ಎಕ್ಸ್ಪ್ಲೇನ್ ಮಾಡಿ ಕೇಳ್ತಾರೆ. ಅಂದ್ರೆ ಡೈರೆಕ್ಟೋ ಇಂಡೈರೆಕ್ಟೋ ಕೊಲಿಜನ್ ಥಿಯರಿ ಮೇಲೆ ಕ್ವಶನ್ ಕೇಳ್ತಾರೆ. ಏನು ಮಾಡತ್ತಾರ? ಕೊಲಿಜನ್ ಥಿಯರಿ ಮೇಲಿನೇ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ನೀವು ಇಲ್ಲಿ ಎಲೆಕ್ಟ್ರೋಕೆಮಿಸ್ಟ್ರಿ ಬಂದರೆ ನೇಮ್ ದ ಫ್ಯೂಯಲ್ ಸೆಲ್ ಯೂಸ್ಡ್ ಇನ್ ಅಪೋಲೋ ಪ್ರೋಗ್ರಾಮ್. ಅಂದ್ರೆ ಇಲ್ಲಿ ಏನು ಮಾಡತ್ತಾರೆ ಗೊತ್ತೇನೋ? ಫ್ಯೂಯಲ್ ಸೆಲ್ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್ನ ಡೈರೆಕ್ಟ್ ಮತ್ತು ಇಂಡೈರೆಕ್ಟಾಗಿ ಅಪ್ರೋಚ್ ಮಾಡಕತ್ತಾರ. ಅರ್ಥ ಆಯ್ತು. ಪ್ರೈಮರಿ ಬ್ಯಾಟ್ರಿ, ಸೆಕೆಂಡರಿ ಬ್ಯಾಟ್ರಿ, ಫ್ಯೂಯಲ್ ಸೆಲ್ಲಿಂದ ಕಾನ್ಸೆಪ್ಟ್ ಬರತೈತಿ ಇಲ್ಲಿ. ಸೊ ರೈಟ್ ಇಟ್ಸ್ ಆ್ಯನೋಡಿಕ್. ನೋಡ್ರಿ ಇಲ್ಲಿ ರೈಟ್ ಇಟ್ಸ್ ಆ್ಯನೋಡಿಕ್ ಮತ್ತು ಕ್ಯಾಥೋಡಿಕ್ ರಿಯಾಕ್ಷನ್. ಅಂದ್ರೆ ಇಂಡೈರೆಕ್ಟಾಗಿ ಅವರು ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್ಲೇ ಕೇಳ್ಯಾರ. ನಿಮಗೆ ಏನು ಕೇಳಿಲ್ಲ ಅವರು? ವಾಟ್ ಈಸ್ ಫ್ಯೂಯಲ್ ಸೆಲ್, ರೈಟ್ ಆ್ಯನೋಡ್ ಕ್ಯಾಥೋಡಿಕ್ ರಿಯಾಕ್ಷನ್ ಆಫ್ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್ ಅಂತ ಕೇಳಿಲ್ಲ. ಅವರು ಇಂಡೈರೆಕ್ಟಾಗಿ ಅಪೋಲೋ ಸ್ಪೇಸ್ ಪ್ರೋಗ್ರಾಮ್ ಒಳಗೆ ಯಾವುದನ್ನು ಯೂಸ್ ಮಾಡ್ಯಾರ? ಯಾವ್ದು ಯೂಸ್ ಮಾಡ್ಯಾರ? ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್ ಯೂಸ್ ಮಾಡ್ಯಾರ. ಅದ್ರದ್ದು ಆ್ಯನೋಡಿಕ್ ರಿಯಾಕ್ಷನ್ ಮತ್ತು ಕ್ಯಾಥೋಡಿಕ್ ರಿಯಾಕ್ಷನ್ ಕೇಳ್ಯಾರ. ನೋಡ್ರಿ ಅವರು ಕಾನ್ಸೆಪ್ಟ್ ಟಾಪಿಕ್ ಯಾವುದೈತಿ? ಫ್ಯೂಯಲ್ ಸೆಲ್ ಐತಿ.
ಬಟ್ ಕೇಳಿರೋ ಸ್ಟೈಲು ಕೇಳಿರೋ ವೇ ಏನೈತಿ ಡಿಫ್ರೆಂಟ್ ಐತಿ. ಏನೈತಿ ಡಿಫ್ರೆಂಟ್. ಅರ್ಥ ಆಯ್ತಾ? ಅಂದ್ರೆ ನಾವು ಈ ಕ್ವಶನ್ ಓದಬೇಕಾದ್ರೆ ಏನಿಲ್ಲ, ಎಕ್ಸಾಮ್ ಹಿಂದಿನ ದಿನ ಬರೀ 2 ಕ್ವಶನ್ ಪೇಪರ್ ಮಾಡಬೇಕಾದ್ರೆ ಹೆಂಗೆ ಓದಬೇಕಪ್ಪ ಅಂದರೆ, ಈ ಕ್ವಶನ್ ಓದಬೇಕಾದ್ರೆ ಫಸ್ಟ್ ಆಫ್ ಆಲ್ ಇದನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೋಬೇಕು. ಇದ್ರ ಸುತ್ತಮುತ್ತ ಅಂದರೆ ಪ್ರೈಮರಿ ಬ್ಯಾಟ್ರಿ ಸೆಕೆಂಡರಿ ಬ್ಯಾಟ್ರಿ ಬಗ್ಗೆನೂ ಸ್ವಲ್ಪ ನೋಡ್ಕೋಬೇಕು. ಪ್ರೈಮರಿ ಬ್ಯಾಟ್ರಿ ಒಳಗೆ 2 ಅದಾವ, ಸೆಕೆಂಡರಿ ಬ್ಯಾಟ್ರಿ ಒಳಗೆ 2 ಅದಾವ. ಅದರ ಆ್ಯನೋಡಿಕ್ ರಿಯಾಕ್ಷನ್ ಮತ್ತು ಕ್ಯಾಥೋಡಿಕ್ ರಿಯಾಕ್ಷನ್. ಅಂದ್ರೆ ಈ ಕ್ವಶನ್ ನಂಬರ್ 32 ನೀವು ಇದನ್ನ ನೋಡೋದಾದ್ರೆ ಈ ಥರದ್ದು ಕ್ವಶನಲ್ಲಿ ಏನು ಮಾಡ್ತಾರೆ, ಇದ್ರ ಸುತ್ತಮುತ್ತನೇ ಕ್ವಶನ್ಸ್ ಕೇಳಕತ್ತಾರ. ಅರ್ಥ ಆಯಿತು? ಇಸ್ ದಿಸ್ ಕ್ಲಿಯರ್ ಟು ಎವ್ರಿವನ್? ನೆಕ್ಸ್ಟ್, ರೈಟ್ ಎನಿ 3 ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್. ಸೊಲ್ಯೂಷನ್ ಚಾಪ್ಟರ್ ನೋಡ್ರಿ, ಐಡಿಯಲ್ ನಾನ್ ಐಡಿಯಲ್ ಸೊಲ್ಯೂಷನ್ ಲೈಕ್ ಡಿಫ್ರೆನ್ಸ್ ಲೈಕ್ 90-47 ಇಂದ ಕೇಳಕತ್ತಾರೆ. ಏನು ಹೇಳ್ಬೇಕು ನಾನು ಇದ್ರ ಬಗ್ಗೆ? ಯಾವುದೇ ಕ್ವಶನ್ ಪೇಪರ್ ತಗೋರಿ, ಡೈರೆಕ್ಟ್ ಆದ್ರೂ ಆಗಿರ್ಬೋದು, ಇಂಡೈರೆಕ್ಟ್ ಆದ್ರೂ ಆಗಿರ್ಬೋದು, ಐಡಿಯಲ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ನ ಕ್ವಶನ್ ಕೇಳಕತ್ತಾರ. ಎಸ್, ಮೆನ್ಷನ್ ಎನಿ 3 ಥರ್ಮೋಡೈನಮಿಕ್ ಪ್ರಾಪರ್ಟೀಸ್ ಡಿಟರ್ಮೈನ್ಡ್ ಬೈ ಯೂಸಿಂಗ್ ಎಲೆಕ್ಟ್ರೋಕೆಮಿಕಲ್ ಸೆಲ್. ಎಲೆಕ್ಟ್ರೋಕೆಮಿಕಲ್ ಸೆಲ್ನ ಯೂಸ್ ಮಾಡಿಕೊಂಡು ಥರ್ಮೋಡೈನಮಿಕ್ ಪ್ರಾಪರ್ಟಿ ಕೇಳ್ತಾರೆ. ಲೈಕ್ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಪಾರ್ಟ್ ಡಿ ಒಳಗ ನೋಡ್ರಿ, ಅಗೇನ್ ಟಾಲಿನ್ ಇದ್ದಿದ್ದು ಮೆಟಾ ನೈಟ್ರೋ ಬೆಂಜೋಯಿಕ್ ಆಸಿಡ್. ರೈಟ್ ದ ರಿಯಾಕ್ಷನ್ ಇನ್ವಾಲ್ವ್ಡ್ ಇನ್ ದ ಕನ್ವರ್ಷನ್ ಆಫ್ ಟಾಲಿನ್ ಟು ಮೆಟಾ ನೈಟ್ರೋ ಬೆಂಜೋಯಿಕ್ ಆಸಿಡ್ ಕೇಳತ್ತಾರ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಅಸಿಡಿಟಿ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಮೇಲೆ ಕ್ವಶನ್ ಕೇಳ್ತಾರೆ. ಅದ್ರ ಮೇಲೆ ಕೇಳ್ತಾರ ಅಸಿಡಿಟಿ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಮೇಲೆ. ಸಿ ದ ಪಿ ಕೆ ಎ ವ್ಯಾಲ್ಯೂಸ್ ಆಫ್ ಅಸಿಡಿಕ್ ಆಸಿಡ್. ಸೊ ಒಂದಿಷ್ಟು ಆಸಿಡ್ಸ್ ಅದಾವ, ಅದ್ರ ಪಿ ಕೆ ಎ ವ್ಯಾಲ್ಯೂ ಕೊಟ್ರೆ ಅದ್ರದ್ದು ಅರೇಂಜ್ಮೆಂಟ್ ಕೇಳ್ತಾರೆ. ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆ್ಯಂಡ್ ಡಿಕ್ರೀಸಿಂಗ್ ಆರ್ಡರ್. ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಅಸಿಡಿಕ್ ಸ್ಟ್ರೆಂತ್, ಡಿಕ್ರೀಸ್. ನೋಡ್ರಿ ಇಲ್ಲಿ ಕ್ವಶನ್ ನಂಬರ್ 35 ಅದಲ್ಲ, ಎ ಮತ್ತು ಬಿ ಒಳಗೆ ಕ್ವಶನ್ನ ಕಂಪಲ್ಸರಿ ಯಾವ್ದು ಬರ್ತದಪ್ಪ ಅಂದ್ರೆ ಲೈಕ್ ಕೆಲವೊಂದಿಷ್ಟು ಆ್ಯಸಿಡ್ ಕೊಟ್ಟು ಇದನ್ನು ಇನ್ಕ್ರೀಸಿಂಗ್ ಅಥವಾ ಡಿಕ್ರೀಸಿಂಗ್ ಆರ್ಡರ್ ಒಳಗೆ ಕೇಳ್ತಾರೆ. ಇಲ್ಲಾಂದ್ರೆ 3 ಆ್ಯಸಿಡ್ ಕೊಟ್ಟಿದ್ರೊಳಗೆ 3 ಸ್ಟ್ರಾಂಗ್ ಆ್ಯಸಿಡ್ ಯಾವುದು, ವೀಕ್ ಆ್ಯಸಿಡ್. ಅಂದರೆ ಅಸಿಡಿಕ್ ಸ್ಟ್ರೆಂತ್ ಮೇಲೇ ಕ್ವಶನ್ ಬರಕತ್ತೈತಿ. ಏನು ಬರಕತ್ತೈತಿ? ಅಸಿಡಿಕ್ ಸ್ಟ್ರೆಂತ್ ಮೇಲೇ ಕ್ವಶನ್ ಬರಕತ್ತೈತಿ. ಅರ್ಥ ಆಯ್ತು? ನೆಕ್ಸ್ಟ್ ನೋಡ್ರಿ, ರೈಟ್ ದ ಮೆಕ್ಯಾನಿಸಮ್ ಇನ್ವಾಲ್ವ್ಡ್ ಇನ್ ದ ಕನ್ವರ್ಷನ್ ಆಫ್ 2-bromo to ಮಿಥೈಲ್ ಪ್ರೋಪೇನ್. ನೋಡ್ರಿ ಇದು ಕೂಡ SN1 ರಿಯಾಕ್ಷನ್ ಅದ. ಡೈರೆಕ್ಟ್ ಅವರು ನೇಮ್ ಏನು ಚೇಂಜ್ ಮಾಡೋದು ಅಂದ್ರೆ ಟರ್ಷರಿ ಬುಟೈಲ್ ಬ್ರೋಮೈಡ್ ಅಂತಾನು ಯೂಸ್ ಮಾಡ್ಬೋದು, ಟರ್ಷರಿ ಬುಟೈಲ್ ಬ್ರೋಮೈಡ್, ಇಲ್ಲಾಂದ್ರೆ 2-bromo to ಮಿಥೈಲ್ ಪ್ರೋಪೇನ್. ಅಂದ್ರೆ SN1 ರಿಯಾಕ್ಷನ್ ಕೇಳ್ಯಾರ ಅವರು. ಬಟ್ ಕಂಪೌಂಡ್ ನೇಮ್ ಏನು ಮಾಡ್ಯಾರ ಅಂದ್ರೆ ಇಲ್ಲಿ IUPAC ನೇಮ್ ಬರ್ದಾರ. ಏನು ಬರ್ದಾರ? IUPAC ನೇಮ್. ಅರ್ಥ ಆಯ್ತು? SN1 ಮೆಕ್ಯಾನಿಸಮೇ ಕೇಳ್ಯಾರ. ಎಸ್, ನಾನು ನಿಮ್ಗೆ ಹೇಳಿದ್ನಾ ಅಲ್ಕಿನ್ ಇರೋದು ಆಲ್ಕೋಹಾಲ್ ಗ್ಯಾರಂಟಿ ಕೇಳ್ತಾರ. ನೋಡ್ರಿ ಇಲ್ಲಿ, ಗಿವ್ ದ ಮೆಕ್ಯಾನಿಸಮ್ ಇನ್ವಾಲ್ವ್ಡ್ ಇನ್ ದ ಆಸಿಡ್ ಕೆಟಲೈಸ್ಡ್ ಹೈಡ್ರೇಷನ್ ಆಫ್ ಅಲ್ಕಿನ್ ಟು ಆಲ್ಕೋಹಾಲ್ ಕೇಳ್ಯಾರ. ಅಲ್ಕಿನ್ ಟು ಆಲ್ಕೋಹಾಲ್ ಮತ್ತು ಆಲ್ಕೋಹಾಲ್ ಟು ಅಲ್ಕಿನ್ ಈ ವರ್ಡ್ ಒಳಗೆ ಕಂಪಲ್ಸರಿ ಕೇಳೇಬೇಕು. ಈ ವರ್ಡ್ ಮೆಕ್ಯಾನಿಸಮ್ ಒಳಗೆ ಆಲ್ಕೋಹಾಲ್ ಫಿನಾಲ್ ಇದ್ರೊಳಗೆ ಕಂಪಲ್ಸರಿ ಕೇಳೇಬೇಕು. ಯಾವ ಥರ ಹ್ಯಾಲೋ ಅಲ್ಕಿನ್ ಹ್ಯಾಲೋರಿನ್ ಒಳಗೆ SN1 SN2 ಫೇಮಸ್ ಐತಿ, ಅದೇ ಥರ ಆಲ್ಕೋಹಾಲ್ ಫಿನಾಲ್ ಈಥರ್ ಒಳಗೆ ಆಲ್ಕೋಹಾಲ್ ಟು ಅಲ್ಕಿನ್ ಮತ್ತು ಅಲ್ಕಿನ್ ಟು ಆಲ್ಕೋಹಾಲ್ ರಿಯಾಕ್ಷನ್ ಫೇಮಸ್ ಐತಿ, ಕೇಳಲೇಬೇಕು. ನೆಕ್ಸ್ಟ್, ಸ್ಟ್ರಕ್ಚರ್ ಆಫ್ ಪ್ರೋಟೀನ್ಸ್ ಮೇಲೆ ಕ್ವಶನ್ಸ್ ಐತಿ. ಪ್ರೈಮರಿ ಸ್ಟ್ರಕ್ಚರ್, ಸೆಕೆಂಡರಿ ಸ್ಟ್ರಕ್ಚರ್, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಐತಿ. ಪ್ರೈಮರಿ ಸ್ಟ್ರಕ್ಚರ್, ಸೆಕೆಂಡರಿ ಸ್ಟ್ರಕ್ಚರ್, ಟರ್ಷರಿ ಸ್ಟ್ರಕ್ಚರ್ ಮತ್ತು ಕ್ವಾಟರ್ನರಿ ಸ್ಟ್ರಕ್ಚರ್ಸ್. ನೆಕ್ಸ್ಟ್ ನೀವು ಕ್ವಶನ್ ನೋಡೋದಾದ್ರೆ 39th ಕ್ವಶನ್ ನೋಡ್ರಿ, ಲೈಕ್ ABC ನ ಐಡೆಂಟಿಫೈ ಮಾಡಕ್ಕೆ ಹೇಳ್ಯಾರ. ಎಸ್, ಈ ಥರದ್ದು ಕ್ವಶನ್ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೇಮ್ ಎನಿ 1 ಬಯಾಲಜಿಕಲ್ ಆಕ್ಟಿವಿಟಿ ಆಫ್ ಅಮೈನೋ ಕಂಪೌಂಡ್ ಯೂಸ್ ದ ಫಾಲೋವಿಂಗ್. ಲೈಕ್ ಈ ಥರದ್ದು ಕ್ವಶನ್ ಏನು ಮಾಡ್ಬೋದು, ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಆಮೇಲೆ ಇಲ್ಲಿ ನೋಡ್ರಿ, ಈ ಥರದ್ದು ಕ್ವಶನ್ ಯಾವ ಥರ ನಾವು ಸಾಲ್ವ್ ಮಾಡಬೇಕು ಅಂತ ಅನ್ನೋದು ಅವತ್ತಿನ ಲೈವ್ ಕ್ಲಾಸ್ ಒಳಗೆ ಹೇಳ್ತೀನಿ. ಲೈವ್ ಕ್ಲಾಸ್ ಯಾವಾಗಿರುತ್ತಪ್ಪ ಇದಿರುತ್ತಪ್ಪ ಅಂದ್ರೆ, ಈ ಕ್ವಶನ್ದು ಸೊಲ್ಯೂಷನ್ ಯಾವಾಗ ಸಿಗ್ತದಪ್ಪ ಅಂದ್ರೆ ನಿಮಗೆ Feb 21ಗೆ ಇದ್ರದ್ದು ಲೈವ್ ಕ್ಲಾಸ್ ಐತಿ. ಏನೈತಿ? ಲೈವ್ ಸೊಲ್ಯೂಷನ್. ಆ ಲೈವ್ ಕ್ಲಾಸ್ ಸೊಲ್ಯೂಷನಲ್ಲಿ ಏನು ಮಾಡೋಣ ಅಂದರೆ ಈ ಥರದ್ದು ಕ್ವಶನ್ ಕೊಟ್ಟಾಗ ಎಷ್ಟೋ ಜನಕ್ಕೆ ಲೈಕ್ C8H8O ಅಂದ್ರೆ ಅದನ್ನೇನು ಆಲ್ಕೋಹಾಲ್ ಬರೀಬೇಕು, ಆಲ್ಡಿಹೈಡ್ ಬರೀಬೇಕು, ಕೀಟೋನ್ ಬರೀಬೇಕಂತಾನೆ ಗೊತ್ತಿರಲ್ಲ. ಅರ್ಥ ಆಯಿತು? ಸೊ ಈ ಥರದ್ದು ಕ್ವಶನ್ನ ಯಾವ ಥರ ಸಾಲ್ವ್ ಮಾಡೋದಂತಂದು ಅವತ್ತಿನ ಕ್ಲಾಸಲ್ಲಿ ನೋಡೋಣ. ಎಸ್, ಯಾವತ್ತು? February 21. ಯಾರು ಮಿಸ್ ಮಾಡ್ದೇನೆ ಅಟೆಂಡ್ ಆಗಬೇಕು ಅವತ್ತಿನ ಕ್ಲಾಸು. ಎಸ್, ನ್ಯೂಮೆರಿಕಲ್ಸ್ ಆರ್ ವೆರಿ ಈಸಿ. ಒಂದೇದು ಸೊಲ್ಯೂಷನ್ ಚಾಪ್ಟರ್ ಮೇಲೆ ಕೇಳಿದ್ರೆ ನೋಡ್ರಿ ಇಲ್ಲಿ ಕ್ವಶನ್ ಯಾವ ಥರಪ್ಪ ಅಂದ್ರೆ, ಇದು ಯಾವ ಕ್ವಶನ್ ಐತಪ್ಪ ಅಂದ್ರೆ ಲೈಕ್ ಕ್ಯಾಲ್ಕುಲೇಟ್ ದ ಮೊಲ್ಯಾಲಿಟಿ ಮೇಲೆ ಕ್ವಶನ್ ಐತೆ. ಅಂದ್ರೆ ಕಾನ್ಸಂಟ್ರೇಷನ್ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ಟರ್ಮ್ ಮೇಲೆ ಕ್ವಶನ್ ಐತೆ. ಬಟ್ ಇಲ್ಲಿ ನೋಡ್ರಿ, ಸೊಲ್ಯೂಷನ್ ಚಾಪ್ಟರ್ದು ನೀವು ಮತ್ತೆ ನೋಡೋದಾದ್ರೆ ಸೊಲ್ಯೂಷನ್ ಲೈಕ್ ಕಾನ್ಸಂಟ್ರೇಷನ್ ಟರ್ಮ್ ಮೇಲೆ ಕ್ವಶನ್ ಐತೆ. ಆಮೇಲೆ ವೇಪರ್ ಪ್ರೆಷರ್ ಮೇಲೆ ಕ್ವಶನ್ ಕೇಳ್ಯಾರ. ನೋಡ್ರಿ ಇದ್ರ ಮೇಲೆ ಕೇಳ್ಯಾರ ವೇಪರ್ ಪ್ರೆಷರ್ ಮೇಲೆ.
ಅಂದರೆ ನಿಮ್ಗೆ ಇದರಿಂದ ಗೊತ್ತಾಗ್ತೈತಿ ಲೈಕ್ ಕ್ಯಾಲ್ಕುಲೇಟ್ ದ ವೇಪರ್ ಪ್ರೆಷರ್ ಅಂದರೆ ಲೈಕ್ ಸೊಲ್ಯೂಷನ್ ಚಾಪ್ಟರ್ ಮೇಲೆ ಮೂರು ಥರದ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಒಂದು ಕಾನ್ಸಂಟ್ರೇಷನ್ ಟರ್ಮ್ ಮೇಲೆ, ಆಮೇಲೆ ಹೆನ್ರೀಸ್ ಲಾ ಮೇಲೆ, ಹೆನ್ರೀಸ್ ಲಾ ಅಥವಾ ರೋಲ್ಸ್ ಲಾ ಮೇಲೆ, ಆಮೇಲೆ ಏನು ಮಾಡ್ಬೋದಪ್ಪ ಅಂದರೆ ಕೊಲಿಗೇಟಿವ್ ಪ್ರಾಪರ್ಟಿ ಮೇಲೆ. ಏನು ಮಾಡ್ಬೋದು? ಕೊಲಿಗೇಟಿವ್ ಪ್ರಾಪರ್ಟಿ ಮೇಲೆ. ಹೌದಾ? ಎಸ್, ನೋಡ್ರಿ ಇಲ್ಲಿ ಕಾನ್ಸಂಟ್ರೇಷನ್ ಟರ್ಮ್ ಮೇಲೆ ಐತಿ, ಆಮೇಲೆ ಹೆನ್ರೀಸ್ ಲಾ ಲೈಕ್ ವೇಪರ್ ಪ್ರೆಷರ್ ಮೇಲೆ ಕ್ವಶನ್ ಕೇಳ್ಯಾರ. Vapor pressure of water at 293 Kelvin is 17.535. Calculate the vapor pressure of water at 293 Kelvin when 25 gram of glucose dissolved in 450 gram of water. So ಇದೇನು ಕೊಲಿಗೇಟಿವ್ ಪ್ರಾಪರ್ಟಿ ಮೇಲೆ ಕ್ವಶನ್ ಐತಿದು, ಅರ್ಥ ಆಯ್ತು? ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಇ ಎಮ್ ಎಫ್ ಅಂದ್ರೆ ನರ್ಡ್ಸ್ ಇಕ್ವೇಶನ್ ಮೇಲೆ ಕ್ವಶನ್ ಐತಿದು. ಏನೈತಿ? ನರ್ಡ್ಸ್ ಇಕ್ವೇಶನ್ ಮೇಲೆ ಕ್ವಶನ್. ನೋಡ್ರಿ ನ್ಯೂಮೆರಿಕಲ್ಸ್ ಎಷ್ಟು ಡೈರೆಕ್ಟ್ ಅದಾವ, ಅರ್ಥ ಆಯ್ತು? ರೇಟ್ ಲೈಕ್ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಮೇಲೆ ಕ್ವಶನ್ ಐತಿ. ಇಟ್ಸ್ ಅ ವೆರಿ ಈಸಿ ಕ್ವಶನ್ ಐತಿ. ಆಮೇಲೆ 45th ಕ್ವಶನ್ ಕೂಡ ಏನೈತಿ? ಡೈರೆಕ್ಟ್ ಕ್ವಶನ್ ಐತಿ. ಏನೈತಿ? ಡೈರೆಕ್ಟ್ ಕ್ವಶನ್. 46 ಕ್ವಶನ್ ನೋಡೋದಾದ್ರೆ, ಇನ್ ದ ಗಿವನ್ ರಿಯಾಕ್ಷನ್ ಎ ಗಿವ್ಸ್ ರೆಸ್ ಟು ಬಿ ದ ರೇಟ್ ಕಾನ್ಸ್ಟೆಂಟ್ ಕೆ ಈಸ್. ರೇಟ್ ಕಾನ್ಸ್ಟೆಂಟ್ ಕೊಟ್ರ, ಫೈಂಡ್ ದ ಇನಿಷಿಯಲ್ ರೇಟ್ ಕೊಟ್ರ. ಇನಿಷಿಯಲ್ ರೇಟ್ ಕೇಳ್ಯಾರ, A0 ಕೇಳಕತ್ತಾರ. ಏನು ಕೇಳತ್ತಾರ? A0. ರಿಯಾಕ್ಷನ್ ಮೆನ್ಷನ್ ಮಾಡ್ಯಾರ, ಲೈಕ್ ಫೈಂಡ್ ದ ಇನಿಷಿಯಲ್ ರೇಟ್ ಆಫ್ ಎ ರಿಯಾಕ್ಷನ್. ಸೊ ಒಂದು ರೇಟ್ ಆಫ್ ರಿಯಾಕ್ಷನ್ ಕೊಟ್ಟು, ಸೊ ಇದು ಫಸ್ಟ್ ಆರ್ಡರ್ ಸೆಕೆಂಡ್ ಆರ್ಡರ್ ಅಂತ ಯಾವ ಥರ ಐಡೆಂಟಿಫೈ ಮಾಡಬೇಕಂದ್ರೆ ವಿತ್ ದ ಹೆಲ್ಪ್ ಆಫ್ ಯೂನಿಟ್, ರೇಟ್ ಕಾನ್ಸ್ಟೆಂಟ್ ಯೂನಿಟಿಂದ ಅದನ್ನು ಐಡೆಂಟಿಫೈ ಮಾಡಿ ಸಾಲ್ವ್ ಮಾಡಬೇಕು. ಯಾವ ಥರ ಸಾಲ್ವ್ ಮಾಡೋದಂತ ಹೇಳ್ಕೊಡ್ತೀನಿ, ಅರ್ಥ ಆಯಿತು? ಸೊ ಇದು ಕಂಪ್ಲೀಟ್ ಒಂದು ಪೇಪರ್ ಆಯಿತು, ಅರ್ಥ ಆಯಿತು? ನೆಕ್ಸ್ಟ್ ಇದೇ ಸೇಮ್ ಇಲ್ಲಿ ನೋಡ್ರಿ, ಅಗೇನ್ ಸೊಲ್ಯೂಷನ್ ಚಾಪ್ಟರ್ ಮೇಲೆ ಏನು ಮಾಡ್ರ? ಸೊಲ್ಯೂಷನ್ ಚಾಪ್ಟರ್ ಮೇಲೆ ಇಲ್ಲಿ ನೋಡ್ರಿ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಐಸೋಟ್ರೋಪ್ ಆ ಥರ ಕೇಳ್ಯಾರ. ದ ಮಿಕ್ಸರ್ ದಟ್ ಫಾರ್ಮ್ಸ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಐಸೋಟ್ರೋಪ್ ಅಟ್ ಸ್ಪೆಸಿಫಿಕ್ ಕಾನ್ಸಂಟ್ರೇಷನ್. ಅಂದರೆ ಯಾರು ಐಡಿಯಲ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ ಓದಿರ್ತಾರಲ್ಲ ಅವ್ರಿಗೆ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಐಸೋಟ್ರೋಪ್ಸ್ ಮತ್ತು ಮಿನಿಮಮ್ ಬಾಯ್ಲಿಂಗ್ ಐಸೋಟ್ರೋಪ್ಸು ಈಸಿಯಾಗಿ ಅರ್ಥ ಆಗಿರ್ತೈತಿ. ಒಂದು ಕಾನ್ಸೆಪ್ಟಿಂದ ಎರಡು ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಮಾಡ್ಕೊಂಡ್ರಿ. ನೋಡ್ರಿ ಕ್ವಶನ್ಸ್ ಸೊಲ್ಯೂಷನ್ ಚಾಪ್ಟರ್ ಒಳಗೆ ಇದರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಕಾನ್ಸಂಟ್ರೇಷನ್ ಟರ್ಮು, ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಐಸೋಟ್ರೋಪು ಅಥವಾ ಮಿನಿಮಮ್ ಬಾಯ್ಲಿಂಗ್ ಐಸೋಟ್ರೋಪ್ಸ್ ಅಥವಾ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ ಕ್ವಶನ್. ಅಂದರೆ ಈ ಮೂರು ಕಾನ್ಸೆಪ್ಟ್ ಮೇಲೆ ಇಲ್ಲಿ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದು. ಎಸ್, ಈಸ್ ದಿಸ್ ಕ್ಲಿಯರ್ ಟು ಎವ್ರಿ ಒನ್? ಎಸ್. ಸೊ ಇವೆಲ್ಲ MCQ ಅದಾವ. ಡಿ ಬ್ಲಾಕ್ ಒಳಗಾಯ್ತು ನೋಡ್ರಿ. ಹೈಯೆಸ್ಟ್ ಮ್ಯಾಗ್ನೆಟಿಕ್ ಮೂಮೆಂಟ್ 6th ಕ್ವಶನ್ ಒಳಗೆ ಏನು ಕೇಳ್ರೆ? ಹೈಯೆಸ್ಟ್ ಮ್ಯಾಗ್ನೆಟಿಕ್ ಮೂಮೆಂಟ್. ಹೈಯೆಸ್ಟ್ ಮ್ಯಾಗ್ನೆಟಿಕ್ ಮೂಮೆಂಟ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಅನ್ಪೇಡ್ ಎಲೆಕ್ಟ್ರಾನ್ ಇರಬೇಕು. ಅನ್ಪೇಡ್ ಎಲೆಕ್ಟ್ರಾನ್ ಜಾಸ್ತಿ ಇತ್ತು ಅಂದ್ರೆ ಮ್ಯಾಗ್ನೆಟಿಕ್ ಮೂಮೆಂಟ್ ಕೂಡ ಏನಾಗ್ತೈತಿ? ಜಾಸ್ತಿ ಇರ್ತೈತಿ. ಅಂದ್ರೆ ನೋಡ್ರಿ ಅಗೇನ್ ಕಲರ್ ಆಗಿರ್ಬೋದು, ಮ್ಯಾಗ್ನೆಟಿಕ್ ಮೂಮೆಂಟ್ ಆಗಿರ್ಬೋದು, ಎರಡನ್ನೂ ಏನು ಮಾಡ್ಯಾರಪ್ಪ ಅಂದ್ರೆ ಅನ್ಪೇಡ್ ಎಲೆಕ್ಟ್ರಾನಿಂದಾನೇ ಕೇಳಕತ್ತಾರ. ಈ ಕ್ವಶನ್ ಏನು ಮಾಡತ್ತಾರ? ಅನ್ಪೇಡ್ ಎಲೆಕ್ಟ್ರಾನಿಂದಾನೇ ಕೇಳಕತ್ತಾರ. ಸೊ 7th ಕ್ವಶನ್ ನೋಡ್ರಿ, ದ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ ಟು ಆಲ್ಡಿಹೈಡ್. ಸೊ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಅದಾವ. ಇವೆಲ್ಲ ಈಸಿ ಕ್ವಶನ್ಸ್, ಡೈರೆಕ್ಟ್ ಕ್ವಶನ್ಸ್ ಅದಾವ. ಫಿನಾಲ್ ಟು ಲೆಸ್ ಅಸಿಡಿಕ್ ದ್ಯಾನ್. ನೋಡ್ರಿ ಫಿನಾಲ್ ಈಸ್ ಲೆಸ್ ಅಸಿಡಿಕ್ ದ್ಯಾನ್. ಅಗೇನ್ ಅಸಿಡಿಟಿ ಮೇಲೆ ಕ್ವಶನ್ ಕೇಳ್ಯಾರ. ಹೇಳಿದ್ನಿಲ್ಲ ನಾವು, ಡೈರೆಕ್ಟು ಇಂಡೈರೆಕ್ಟು. MCQ 2 ಮಾರ್ಕ್ಸು. ಅಸಿಡಿಕ್ ಕ್ವಶನ್ಸ್ನ ಯಾವ ಥರ ಕೇಳಕತ್ತಾರಪ್ಪ ಅಂದ್ರೆ, ನೆಕ್ಸ್ಟ್ ಏನು? ಆರ್ಗ್ಯಾನಿಕ್ ಕಂಪೌಂಡ್ ಎಕ್ಸ್ ಆನ್ ಟ್ರೀಟ್ಮೆಂಟ್ ವಿತ್ ಪಿರಿಡಿಯಂ ಕ್ಲೋರೋಕೋಮೇಟ್. ಅಗೇನ್ ಇಂಪಾರ್ಟೆಂಟ್ ರಿಯಾಕ್ಷನ್, ಅರ್ಥ ಆಯ್ತು? ನೇಮ್ ರಿಯಾಕ್ಷನ್ ಥರ ಅರ್ಹೆನಿಯಸ್ ಇಕ್ವೇಶನ್, ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಥಿಯರಿ ಒಳಗೆ ಏನದ? ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಥಿಯರಿ ಒಳಗೆ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೇಳ್ಯಾರ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಒಳಗೆ. ನೆಕ್ಸ್ಟ್, ಸೊ ದ ಮೇಜರ್ ಪ್ರಾಡಕ್ಟ್ ಫಾರ್ಮ್ ವೆನ್ 2-bromopentane ರಿಯಾಕ್ಟ್ಸ್ ವಿತ್ ಆಲ್ಕೋಹಾಲಿಕ್ KOH. ಆಲ್ಕೋಹಾಲಿಕ್ KOH ಜೊತೆ ಎಲಿಮಿನೇಷನ್ ರಿಯಾಕ್ಷನ್ ಐತಿ. ಏನೈತಿದು? ಎಲಿಮಿನೇಷನ್ ರಿಯಾಕ್ಷನ್. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಹ್ಯಾಲೋ ಅಲ್ಕೇನ್ ಹ್ಯಾಲೋರಿನ್ ಒಳಗೈತಿ. ಸಿ ಮೋಸ್ಟ್ ಬೇಸಿಕ್ ಕೇಳಕತ್ರ. ಏನು ಕೇಳತ್ತಾರ? ಮೋಸ್ಟ್ ಬೇಸಿಕ್ ಕಂಪೌಂಡ್. ಸೊ ಇದು ಒಳಗೆ ಯಾವುದು ಮೋಸ್ಟ್ ಬೇಸಿಕ್, ಇದನ್ನೆಲ್ಲ ಯಾವ ಥರ ಸಾಲ್ವ್ ಮಾಡಬೇಕು ಸೊ ಅನ್ನೋದು ನಾನು ನಿಮ್ಗೆ ಅವತ್ತು ಡಿಸ್ಕಸ್ ಮಾಡ್ತೀನಿ. ಸೊ ದೀಸ್ ಆರ್ MCQ ಕ್ವಶನ್ಸ್. ಇವೆಲ್ಲ ಏನದ ನೋಡ್ರಿ, ಇವೆಲ್ಲೇನು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಎಸ್. ಇನ್ವರ್ಷನ್ ಆಫ್ ಕೇನ್ ಶುಗರ್ ಇನ್ ಆ್ಯಂಡ್ ಡ್ಯಾಶ್ ಆರ್ಡರ್ ರಿಯಾಕ್ಷನ್. ಯಾವ ಆರ್ಡರ್ ರಿಯಾಕ್ಷನ್ ಅಂತ ಕೇಳಕತ್ತಾರ? ದ ಹಾರ್ಮೋನ್ ವಿಚ್ ಇನ್ಕ್ರೀಸ್ ದ ಶುಗರ್ ಲೆವೆಲ್. ನೋಡ್ರಿ ಇವೆಲ್ಲ ಎಷ್ಟು ಡೈರೆಕ್ಟ್ ಕ್ವಶನ್ಸ್ ಅದಾವ. ಸಿ ಈ ಕ್ವಶನ್ ನೀನು ಈ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಿರಿಲ್ಲ, ಈ ಕ್ವಶನ್ ನೀವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಒಳಗಾದ್ರೆ ಕೇಳ್ಬೋದು, ಇಲ್ಲಾಂದ್ರೆ MCQ ಒಳಗಾದ್ರೂ ಕೇಳ್ಬೋದು. ಅರ್ಥ ಆಯ್ತಾ? ಬಟ್ ಕಾನ್ಸೆಪ್ಟ್ ಏನು ಬರ್ತಾವೆ? ಇವೇ ಬರ್ತಾವೆ. ಏನು ಬರ್ತಾವೆ? ಇದೇ ಬರ್ತೈತಿ. ಅದಕ್ಕೆ ಹೇಳಕತ್ತಿಲ್ಲ, ಈ ಎರಡು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕಾದ್ರೆ ನೀವು ಕಾನ್ಸೆಪ್ಟ್ ಮೇಲೆ ಫೋಕಸ್ ಮಾಡಿ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೇ ಆಗಲಿ ಈಸಿಯಾಗಿ 50 to 60 ಮಾರ್ಕ್ಸ್ನ ಈಸಿಯಾಗಿ ಸ್ಕೋರ್ ಮಾಡಬಹುದು. ಕಾನ್ಸೆಪ್ಟ್ಸ್ ಆರ್ ಇಂಪಾರ್ಟೆಂಟ್. ಈ ಕ್ವಶನ್ ನಿನಗೆ MCQ ಅಲ್ಲಾದರೂ ಕೇಳ್ಬೋದು. ಹೌದಾ? ಯಾವ ಥರಪ್ಪ ಅಂದ್ರೆ ಲೈಕ್ ವಿಚ್ ಆಫ್ ದ ಫಾಲೋವಿಂಗ್ ಹಾರ್ಮೋನ್ ಇನ್ಕ್ರೀಸಸ್ ದ ಶುಗರ್ ಲೆವೆಲ್. ಹೌದಾ? 4 ಹಾರ್ಮೋನ್ ಕೊಡ್ಬೋದು ಅವ್ರು ಯಾವುದಾದ್ರು.
ನಿನಗೆ ಹಾರ್ಮೋನ್ ಯಾವುದಂತ ಗೊತ್ತಿರಬೇಕು, ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್. ಅರ್ಥ ಆಯ್ತು? ಅದು ನಿನ್ಗೆ ಯಾವ ಹಾರ್ಮೋನು ಬ್ಲಡ್ ಶುಗರ್ನ ಇನ್ಕ್ರೀಸ್ ಮಾಡ್ತದೆ ಗೊತ್ತಿತ್ತು ತಿಳ್ಕೊ. ನೀನು MCQ ಅಲ್ಲಾದ್ರೂ ಕೇಳಿ, ಇಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಾದ್ರೂ ಕೇಳಿ, ಅದನ್ನೇನು ಮಾಡ್ಬೋದು, ಈಸಿಯಾಗಿ ಸಾಲ್ವ್ ಮಾಡಬಹುದು. ಎಸ್, ರಿವರ್ಸ್ ಆಸ್ಮೋಸಿಸ್ ಮೇಲೆ ಕ್ವಶನ್ ಐತಿ. ಆಂಬಿಡೆಂಟೆಂಟ್ ಲಿಗೆಂಡ್ ಸಿ ಮತ್ತು ಅಗೇನ್ ಡೆಂಟಿಸಿಟಿ ಮೇಲೆ ಆಂಬಿಡೆಂಟೆಂಟ್ ಅಂದ್ರೆ ಲಿಗೆಂಡ್ ಮೇಲೇನೆ ಕ್ವಶನ್ ಬರಕತ್ತೈತಿ. ಏನು ಬರಕತ್ತೈತಿ? ಲಿಗೆಂಡ್ ಮೇಲೇನೆ ಕ್ವಶನ್ ಬರ್ತಾ ಇದೆ. ಅರ್ಥ ಆಯ್ತು? ಅದಕ್ಕೆ ಲಿಗೆಂಡ್ ಮೇಲೆ ಚೆನ್ನಾಗಿ ಓದ್ಕೋರಿ. ಟಾಲಿನ್ ಟ್ರೀಟ್ಮೆಂಟ್ ವಿತ್ Cl2 ಸನ್ಲೈಟ್. ಆಮೇಲೆ ನೋಡ್ರಿ ಅಗೇನ್ ನೆಕ್ಸ್ಟ್ ನೇಮ್ ರಿಯಾಕ್ಷನ್. ಅಗೇನ್ ಏನದ ನೆಕ್ಸ್ಟ್ ನೇಮ್ ರಿಯಾಕ್ಷನ್ ಅದ. ರೈಟ್ ದ ಕೆಮಿಕಲ್ ಇಕ್ವೇಶನ್ ಶೋಸ್ ದ ಗ್ಲೂಕೋಸ್ ಕಂಟೈನ್ಸ್. ನೋಡ್ರಿ ಸ್ಟ್ರಕ್ಚರಲ್ ಎಲ್ಯುಸಿಡೇಷನ್ ಆಫ್ ಗ್ಲೂಕೋಸ್ ಮೇಲೆ ಕ್ವಶನ್ ಐತಿ. ಏನೈತಿ? ಸ್ಟ್ರಕ್ಚರಲ್ ಎಲ್ಯುಸಿಡೇಷನ್ ಗ್ಲೂಕೋಸ್ ಅಂದ್ರೆ ಅದ್ರ ಹತ್ರ 5 ಕಾರ್ಬನ್ ಅದಾವ. ಹೆಂಗೆ ಪ್ರೂವ್ ಮಾಡ್ತಾರೆ? 5 ಕಾರ್ಬನ್ ಇದ್ದಿದ್ದು, ಆಮೇಲೆ ಆಲ್ಡಿಹೈಡ್ ಗ್ರೂಪ್ ಇದ್ದಿದ್ದು. ಅರ್ಥ ಆಯ್ತು? ನೆಕ್ಸ್ಟ್ ಪಾರ್ಟ್ ಸಿ ಒಳಗೆ ಬಂದರೆ ದ ಎಂಥಾಲ್ಪಿ ಆಫ್ ಅಟೋಮೈಸೇಷನ್ ಡಿ ಆ್ಯಂಡ್ ಎಫ್ ಬ್ಲಾಕ್. ನೋಡ್ರಿ ಯಾವ ಥರ ಕ್ವಶನ್ಸ್ ಕೇಳಿದಾರೆ. ಈ ಥರದ್ದು ಕ್ವಶನ್ ಕೇಳಿದ್ರೆ ಯಾವ ಥರ ಡೀಲ್ ಮಾಡಬೇಕು. ನೆಕ್ಸ್ಟ್ ವಿಚ್ ಮೆಟಲ್ ಇನ್ ದ ಫಸ್ಟ್ ಸೀರೀಸ್ ಆಫ್ ಟ್ರಾನ್ಸಿಷನ್. ಅಗೇನ್ ಇದೇನದ ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ ಮೇಲೆ ಅದ. ರೈಟ್ ಎನಿ 3 ಯೂಸಸ್ ಆಫ್ ಲ್ಯಾಂಥನಾಯ್ಡ್ಸ್ ಆ್ಯಂಡ್ ಆಕ್ಟಿನಾಯ್ಡ್ಸ್. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಲ್ಟರ್ನೇಟ್ ಇಯರ್ ಒಳಗೆ ಕೇಳ್ತಿರ್ತಾರೆ ಇದನ್ನು. ಅರ್ಥ ಆಯ್ತು? ಇಲ್ಲ ಅಂದರೆ ಈ ಲ್ಯಾಂಥನಾಯ್ಡ್ ಮತ್ತು ಆಕ್ಟಿನಾಯ್ಡ್ ಯೂಸಸ್ ಅಲ್ಲಿ ಇಲ್ಲಾಂದ್ರೆ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ಅಲಾಯ್ ಕೊಟ್ಟು, ಅಲಾಯ್ದು ಏನು ಮಾಡ್ತಾರಪ್ಪ ಅಂದ್ರೆ ಅವರು ಕಂಪೋಸಿಷನ್ ಕೇಳ್ತಾರೆ. ಗನ್ ಮೆಟಲ್ ಆಗಿರಬಹುದು, ಬ್ರಾಸ್ ಆಗಿರಬಹುದು, ಬ್ರಾಂಜ್ ಆಗಿರಬಹುದು. ಈ ಅಲಾಯ್ನ ಕೊಟ್ಟು ಇದ್ರೊಳಗೆ ಕಾಂಪೋಸಿಷನ್ ಕೇಳ್ತಾರೆ. ಪರ್ಸೆಂಟೇಜ್ ಯೂಶುವಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ, ಎಷ್ಟು ಪರ್ಸೆಂಟೇಜ್ ಮೆನ್ಷನ್ ಮಾಡ್ಬೇಕು ಅನ್ನೋದು. ಬಟ್ ಎಲಿಮೆಂಟ್ ಯಾವ್ಯಾವ ಇರಬೇಕು ಅನ್ನೋದು ಅವ್ರಿಗೆ ಕಂಪಲ್ಸರಿ ಆನ್ಸರ್ ಒಳಗೆ ಬೇಕು. ಇಸ್ ದಿಸ್ ಕ್ಲಿಯರ್ ಟು ಎವ್ರಿ ಒನ್? ನೆಕ್ಸ್ಟ್ ನಾನು ಹೇಳಿದ್ದೆ ನೋಡು, ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಒಳಗೆ ಈ ಥರದ್ದು ಕ್ವಶನ್ ಕಂಪಲ್ಸರಿ ಬರ್ತದಂತ. ನೋಡ್ರಿ ಮುಂಚೆ ಕ್ವಶನ್ ಪೇಪರ್ ಒಳಗಿತ್ತು, ಅಲ್ಲಿ ಕೋಬಾಲ್ಟ್ F6 ಇತ್ತು, COF6. ಇಲ್ಲಿ ಏನದಪ್ಪ ಅಂದ್ರೆ ನಿಕ್ಕಲ್ ಕ್ಲೋರೈಡ್ ಇತ್ತು. ಸೊ ನಿಕ್ಕಲ್ ಟೆಟ್ರಾಕ್ಲೋರೈಡ್ ಲೈಕ್ NiCl4 ಐತಿ. ಈ ಥರದ್ದು ಕ್ವಶನ್ ತಲೆ ಮೇಲೆ ತಲೆ ಹೋದ್ರೆ ಇವೇ ಕೇಳ್ತಿರ್ತಾರ. ಅರ್ಥ ಆಯ್ತು? ಕೆಮಿಸ್ಟ್ರಿ ಒಳಗೆ ಕೆಲವೊಂದಿಷ್ಟು ಕ್ವಶನ್ಸ್ ಅದಾವ, ಮೋಸ್ಟ್ ವೈರಲ್ ಅನ್ನೋದಿಲ್ಲ, ಅವೇನದಾವ ಡೆಡ್ಲಿಯೆಸ್ಟ್, ಲೈಕ್ ಅವು ಇರಲೇಬೇಕು ಕ್ವಶನ್ ಪೇಪರ್ ಒಳಗೆ. ಅರ್ಥ ಆಯ್ತು? ಅವು ಇರಲಿಲ್ಲ ಅಂದರೆ ಕ್ವಶನ್ ಪೇಪರ್ಗೆ ಒಂದು ಮಜಾನೇ ಬರಲ್ಲ, ಅದಕ್ಕೆ ಒಂದು ವ್ಯಾಲ್ಯೂನೇ ಇರಲ್ಲ ಕ್ವಶನ್ ಪೇಪರ್ಗೆ. ಅರ್ಥ ಆಯ್ತು? ಯಾರೇ ಕ್ವಶನ್ ಪೇಪರ್ ಮಾಡಲಿ, ಡೈರೆಕ್ಟು ಇಂಡೈರೆಕ್ಟು ಆ ಕ್ವಶನಲ್ಲಿ ಮೆನ್ಷನ್ ಮಾಡಲೇಬೇಕು ಅವರು. ಅರ್ಥ ಆಯ್ತು? ನೆಕ್ಸ್ಟ್ ಡ್ರಾ ದ ಎನರ್ಜಿ ಲೆವೆಲ್ ಡಯಾಗ್ರಾಮ್ ಆಫ್ ಸ್ಪ್ಲಿಟಿಂಗ್. ಸೊ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಮೇಲೆ ಕ್ವಶನ್ ಐತಿ. ಸೊ 2 ಅದಾವ ನೋಡ್ರಿ. ಸ್ಪ್ಲಿಟಿಂಗ್ ಮೇಲೆ ಕ್ವಶನ್ ಬರ್ತಂದ್ರೆ 2 ಓದ್ಕೊಂಡು ಹೋಗ್ಬೇಕು ನೀವು, ಆಕ್ಟಾಹೆಡ್ರಲ್ ಟೆಟ್ರಾಹೆಡ್ರಲ್. ಇನ್ನೊಂದು ಹೇಳ್ತೀನಿಲ್ಲ, ಒಂದು ಓದಿದ್ರೆ ಇನ್ನೊಂದು ಸಿಕ್ಕಾಪಟ್ಟಿ ಈಸಿ ಐತಿ, ಅದರದ್ದೇ ರಿಲೇಟೆಡ್ ಇರ್ತೈತಿ ಅದು. ಅರ್ಥ ಆಯ್ತಾ? ಸಾರಿ, ಇದನ್ನೂ ಒಂದು ಓದ್ಬೇಕೇನ್ರಿ, ಅದನ್ನೂ ಒಂದು ಓದು, ಅದ್ರೊಳಗೆ ಏನು ಕಾನ್ಸೆಪ್ಟ್ ಅದ ನೋಡು, ಅದನ್ನೇ ಇದ್ರೊಳಗೆ ಅಪ್ಲೈ ಮಾಡು, ಈಸಿಯಾಗಿ ಅರ್ಥ ಆಗ್ತೈತಿ. ಎಸ್, ನೆಕ್ಸ್ಟ್ ನೋಡಿದ್ರೆ ಡಿರೈವ್ ಅಂಡ್ ಇಂಟಿಗ್ರೇಟೆಡ್. ನೋಡ್ರಿ ಯೂಶುವಲಿ 0 ಆರ್ಡರ್ ರಿಯಾಕ್ಷನ್ ಇಂಟಿಗ್ರೇಟೆಡ್ ಇಕ್ವೇಷನ್ ಮತ್ತು ಫಸ್ಟ್ ಆರ್ಡರ್ದು ಇಂಟಿಗ್ರೇಟೆಡ್ ಇಕ್ವೇಷನ್ ಇದ್ರ ಡೆರಿವೇಷನ್ ಅದಲ್ಲ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಅಲ್ಟರ್ನೇಟ್ ಇಯರ್ ಮತ್ತು ಆಲ್ಮೋಸ್ಟ್ ಎವ್ರಿ ಇಯರ್ ಅಂತ ನೆನ್ಕೋರಿ. ಇದ್ರ ರಿಲೇಟೆಡ್ T½ ಆಗಿರ್ಬೋದು, ಇಲ್ಲ ಇದ್ರ ರಿಲೇಟೆಡ್ ಡೆರಿವೇಷನ್ ಆಗಿರ್ಬೋದು. ಸಾರಿ, ಕಂಪಲ್ಸರಿ ಕ್ವಶನ್ ಐತಿ. ಏನೈತಿ? ಕಂಪಲ್ಸರಿ. ನೋಡ್ರಿ ನೆಕ್ಸ್ಟ್ SHE ಮೇಲೆ ಕ್ವಶನ್ ಐತಿ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರಾನ್. ನೀವು ಇದನ್ನ ಏನು ಮಾಡ್ಬೋದು ಅಂದರೆ ಇಂಪಾರ್ಟೆಂಟ್ ಕ್ವಶನ್ ಅಂತ ಮಾರ್ಕ್ ಮಾಡ್ಕೋಬಹುದು. ನೋಡ್ರಿ ಕ್ವಶನ್ಸ್ ಯಾವ ಥರ ಬರಕತ್ತಾವ. SHE ಆಯಿತು, ಕೋಲ್ರಾಸ್ ಲಾ ಮೇಲೆ ನೋಡ್ರಿ, ಸ್ಟೇಟ್ ಕೋಲ್ರಾಸ್ ಲಾ. ಕೋಲ್ರಾಸ್ ಲಾ ಅಂದ್ರೆ ಏನಂತ ಕೇಳ್ಯಾರ, ಅಪ್ಲಿಕೇಶನ್ ಕೇಳ್ಯಾರ. ಅಪ್ಲಿಕೇಶನ್ ಏನು ಮಾಡ್ತೀರಿ? ವೀಕ್ ಎಲೆಕ್ಟ್ರೋಲೈಟ್ದು ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಆಮೇಲೆ ಡಿಗ್ರಿ ಆಫ್ ಹೈಡ್ರೋಲಿಸಿಸ್ನ ಫೈಂಡ್ ಔಟ್ ಮಾಡ್ತೀವಿ ಕೋಲ್ರಾಸ್ ಲಾ ಇಂದ. ಹೌದಿಲ್ಲ? ಆಲ್ಫಾ = λm / λ0m ಮಾಡ್ತೀವಿ. ಸೊ ಗ್ರಾಫ್ ಮೇಲೆ ಲೈಕ್ ಇಟ್ ಇಸ್ ಕೈಂಡ್ ಆಫ್ ಅಪ್ಲಿಕೇಶನ್ ಲೆವೆಲ್ ಕ್ವಶನ್. ಎಸ್, ಪಾರ್ಟ್ ಡಿ ಒಳಗೆ ಬಂದೆ ಅಂದ್ರೆ ಕಾರ್ಬೋಹೈಡ್ರೇಟ್ ಮೇಲೆ ಕ್ವಶನ್ ಐತಿ. ಹೌ ಡು ಯು ಕನ್ವರ್ಟ್ ಬೆಂಜಿನ್ ಟು ಬೆಂಜಿನ್ ಡೈಸೋನಿಯಂ ಕ್ಲೋರೈಡ್ ಅಥವಾ ಪ್ಯಾರಾ ಅಮಿನೋ ಬೆಂಜಿನ್. ಲೈಕ್ ಹೌ ಡು ಯು ಕನ್ವರ್ಟ್ ಬೆಂಜಿನ್ ಡೈಸೋನಿಯಂ ಕ್ಲೋರೈಡ್ ಟು ಪ್ಯಾರಾ ಅಮಿನೋ ಅಜೋ ಬೆಂಜಿನ್. ಸೊ ಈ ಥರ ಕೇಳುತ್ತೆ. ಕಪಲ್ ರಿಯಾಕ್ಷನ್ ಕೈಂಡ್ ಆಫ್. ಮೆಥನಮೈನ್ ಟು ಹಾಫ್ಮನ್ ಬ್ರೋಮೈಡ್ ಡಿಗ್ರೇಡೇಷನ್. ಲೈಕ್ ನೋಡ್ರಿ ಇವೆಲ್ಲ ಏನದವ, ನೇಮ್ ರಿಯಾಕ್ಷನ್ಸ್ ಅದಾವ. ಏನದವ? ನೇಮ್ ರಿಯಾಕ್ಷನ್ಸ್. ನೋಡ್ರಿ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ರಿಯಾಕ್ಷನ್ ಕೇಳ್ಯಾರ. ಎಲ್ಲಪ್ಪ ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗೆ ಕೇಳ್ಯಾರ. ಇದಕ್ಕಿಂತ ಮುಂಚೆ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದ. ಇಲ್ಲಿದೆ ನೋಡ್ರಿ, ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗೆ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ರಿಯಾಕ್ಷನ್ ಕೇಳ್ಯಾರ. ನೋಡಿಲ್ಲಿ ನೇಮ್ ರಿಯಾಕ್ಷನ್ಸ್ ಕೇಳಕತ್ತಾರ ಅವರು. ಡೈರೆಕ್ಟೋ ಇಂಡೈರೆಕ್ಟೋ, ಏನೋ ಡೈರೆಕ್ಟೋ ಇಂಡೈರೆಕ್ಟೋ ಏನು ಕೇಳತ್ತಾರ ಅವರು? ನೇಮ್ ರಿಯಾಕ್ಷನ್ಸ್ ಕೇಳತ್ತಾರ. ಅರ್ಥ ಆಯ್ತು? ನನಗೆ ಇನ್ನೊಂದ್ಸಲ ನೆನಪಾಯ್ತು, ಅದಕ್ಕೆ ನಿಮ್ಗೆ ಇಲ್ಲಿ ಮೆನ್ಷನ್ ಮಾಡಿ ತೋರಿಸಿದೆ ಯಾಕೆ ನೇಮ್ ರಿಯಾಕ್ಷನ್ಸ್ ಆರ್ ಇಂಪಾರ್ಟೆಂಟ್ ಅಂತ. ಆಮೇಲೆ ನಿಮ್ಗೆ ಹೇಳಿದೆ ನಾನು, ಬೆಂಜಲ್ ಕ್ಲೋರೈಡ್ ಇಂಟು ಬೆಂಜಾಲ್ಡಿಹೈಡ್. ಸೊ ಇಟ್ಸ್ ಆಲ್ಸೋ ನೇಮ್ ರಿಯಾಕ್ಷನ್ ಐತಿ. ನೋಡ್ರಿ
ಆಲ್ಕೋಹಾಲ್ ಟು ಅಲ್ಕಿನ್ ಮತ್ತು ಅಲ್ಕಿನ್ ಟು ಆಲ್ಕೋಹಾಲ್ ಕ್ವಶನ್ ಕೇಳ್ತಾರೆ ಅಂತ ಮಾಡಿದೆ ಹೇಳಿದ್ನಾ, ಅದೇ ಕ್ವಶನ್ ಕೇಳ್ಯಾರ. ಡೈರೆಕ್ಟ್ ಇಂಡೈರೆಕ್ಟ್ ಕಾನ್ಸೆಪ್ಟ್ ಅದೇ ಅಪ್ಲೈ ಆಗ್ತೈತಿ, ಬೇಕಂತ ಚೆಕ್ ಮಾಡ್ರಿ ನೀವು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ರೈಟ್ ದ ಇಕ್ವೇಶನ್ಸ್ ಕೇಳ್ತಾರ ಫಾರ್ ದ ರಿಯಾಕ್ಷನ್ ಆಫ್ ಕಾನ್ಸಂಟ್ರೇಟೆಡ್ ಹೈಡ್ರೋಜನ್ ಅಯೋಡೈಡ್ ಮೆಥಾಕ್ಸಿ ಬೆಂಜೀನು ಮತ್ತು ಮೆಥಾಕ್ಸಿ ಈಥೇನ್ ಯೂಸ್ ಮಾಡಿದ್ರೆ ಏನಾಗ್ತದಪ್ಪ ಅಂತ. ಲೈಕ್ ಈಥರ್ನ ಹೈಡ್ರೋಜನ್ ಅಯೋಡೈಡ್ ಜೊತೆ ರಿಯಾಕ್ಷನ್ ಮಾಡಿದ್ರೆ ಏನಾಗ್ತದೆ ಅಂತ ಕೇಳಕತ್ತಾರ. ಇವೆರಡು ಈಥರ್ ಅದಾವ, ಒಂದು ಅಲಿಫ್ಯಾಟಿಕ್ ಈಥರ್, ಒಂದು ಆರೋಮ್ಯಾಟಿಕ್ ಈಥರ್ ಐತಿ. ಸೊ ಪ್ರಾಡಕ್ಟ್ ಏನು ಬರ್ತದೆ ಅಂತ ಕೇಳಕತ್ತಾರ. ಎಸ್, ಇಟ್ಸ್ ಆನ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಹೇಳಿದ್ನಲ್ಲ, ಈ ಥರದ ಕ್ವಶನ್ನ ಯಾವ ಥರ ಕ್ರ್ಯಾಕ್ ಮಾಡಬೇಕು, ಇದು ಈ ಥರದ ಕ್ವಶನ್ ಏನದ ಕಂಪಲ್ಸರಿ. ಆಮೇಲೆ HVZ ರಿಯಾಕ್ಷನ್ ಅದ, HVZ ರಿಯಾಕ್ಷನ್ ಯಾವ ಥರ ನೆನಪಿಟ್ಕೋಬೇಕು ತುಂಬ ಈಸಿಯಾಗಿ ಅಂತ ಹೇಳ್ಕೊಡ್ತೀನಿ ನಾನು ಅವತ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 40 ನೋಡಿದ್ರೆ, ರೈಟ್ ದ ಇಕ್ವೇಶನ್ ಫಾರ್ ದ ಸ್ಟೆಪ್ಸ್ ಇನ್ವಾಲ್ಡ್ ಇನ್ ದ ಮೆಕ್ಯಾನಿಸಮ್ ಆಫ್ ಕನ್ವರ್ಷನ್ ಆಫ್ ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. ನೋಡಿ ಹೇಳಿನಿಲ್ಲ, SN1 ರಿಯಾಕ್ಷನ್ ಕೇಳ್ತಾರೆ. ಏನು ಕೇಳ್ತಾರೆ? SN1. ಅಲ್ಲಿ ಏನು ಕೇಳಿದ್ರು? 2 ಬ್ರೋಮೋ ಅಂತ ಮೆನ್ಷನ್ ಮಾಡಿದ್ರು, ಇಲ್ಲಿ ಟರ್ಷರಿ ಬ್ಯೂಟೈಲ್ ಅಂತ ಮೆನ್ಷನ್ ಮಾಡ್ರಿ. ಏನು ಮಾಡ್ರ? ಟರ್ಷರಿ ಬ್ಯೂಟೈಲ್ ಕೇಳಕತ್ತಿದ್ದು SN1 ಕೇಳಕತ್ತಾರ. SN1 SN2 ಓದ್ಕೊಂಡವ್ರಿ, ಕಂಪಲ್ಸರಿ ಬಂದೇ ಬರ್ತೈತಿ 3 ಮಾರ್ಕ್ಸಿಗೆ. ಆಲ್ಕೋಹಾಲ್ ಟು ಅಲ್ಕಿನ್, ಅಲ್ಕಿನ್ ಟು ಆಲ್ಕೋಹಾಲ್ ಓದ್ಕೊಂಡವ್ರಿ, ಕಂಪಲ್ಸರಿ ಬರ್ತೈತಿ. ನೆಕ್ಸ್ಟ್ ನೋಡ್ರಿ, ಕೊಲಿಗೇಟಿವ್ ಪ್ರಾಪರ್ಟಿ ಮೇಲೆ ಕ್ವಶನ್ ಐತಿ. ಎಸ್, ಆಲ್ರೆಡಿ ಕೂಡ ಹೇಳಿದೆ ಕೊಲಿಗೇಟಿವ್ ಪ್ರಾಪರ್ಟಿ ಮೇಲೆ ಕ್ವಶನ್ಸ್ ಬರುತ್ತಂತ. ಆಮೇಲೆ ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ನೋಡ್ರಿ, ಸೆಲ್ ಕಾನ್ಸ್ಟೆಂಟ್ ಮತ್ತು ಇಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಮೇಲೆ ಕ್ವಶನ್ ಐತಿ. ಮೋಲಾರ್ ಕಂಡಕ್ಟಿವಿಟಿ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಐತಿ. ಡಿಗ್ರಿ ಆಫ್ ಡಿಸೋಸಿಯೇಷನ್ ಕೋಲ್ರಾಸ್ ಲಾ ಮೇಲೆ ಕ್ವಶನ್ ಐತಿ. ಇದು ಅರ್ಥ ಆಯ್ತಾ? ನೆಕ್ಸ್ಟ್ 44 ಕ್ವಶನ್ ರೇಟ್ ಲೈಕ್ ಕೆಮಿಕಲ್ ಕೈನೆಟಿಕ್ಸ್ ಮೇಲೆ ಐತಿ. ಇದು ಕೂಡ ಕೆಮಿಕಲ್ ಕೈನೆಟಿಕ್ಸ್ ಐತಿ. ಎಸ್, ಈ ಎಲ್ಲ ಕ್ವಶನ್ಸ್ನ ನಾವೇನು ಮಾಡ್ಬೋದು? ಈಸಿಯಾಗಿ ಡೀಲ್ ಮಾಡಬಹುದು. ಎಸ್, ನ್ಯೂಮೆರಿಕಲ್ಸ್ ಬಗ್ಗೆ ಏನು ವರಿ ಮಾಡ್ಕೋಬೇಡ್ರಿ, ಈಸಿಯಾಗಿ ಏನು ಮಾಡ್ಬೋದು? ನಾವು ಡೀಲ್ ಮಾಡ್ಬೋದು. ಸೊ ನಿಮ್ಗೆ ಅರ್ಥ ಆಗ್ತಿದೆನಾ ಕ್ವಶನ್ ಏನಿದೆ? ಲೈಕ್ ಇವೆರಡೇ ಕ್ವಶನ್ ಪೇಪರ್, ಈ ಎರಡೇ ಕ್ವಶನ್ ಪೇಪರ್ನ ಯಾವ ಥರ ಓದಿ 65+ನ ಸ್ಕೋರ್ ಮಾಡ್ಬೋದಪ್ಪ ಅಂದರೆ, ಒಂದು ಕ್ವಶನ್ ಇರ್ತೈತಿ, ಡಿರೈವ್ ಆನ್ ಇಂಟಿಗ್ರೇಟೆಡ್ ರೇಟ್ ಇಕ್ವೇಶನ್ ಫಾರ್ 0 ಆರ್ಡರ್ ರಿಯಾಕ್ಷನ್. ಅಂದರೆ ಆ ಕ್ವಶನ್ ಅಲ್ಲೇ ಬರಬೇಕು, ಐದರ್ 0 ಆರ್ಡರ್ ಒಳಗೆ ಬರಬೇಕು, ಇಲ್ಲ ಫಸ್ಟ್ ಆರ್ಡರ್. ಅವೆರಡೂ ಡೆರಿವೇಶನ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಕೊಲಿಗೇಟಿವ್ ಪ್ರಾಪರ್ಟಿ ಮೇಲೆ ನ್ಯೂಮೆರಿಕಲ್ ಬರಕತ್ತಂದ್ರೆ 4 ಕೊಲಿಗೇಟಿವ್ ಪ್ರಾಪರ್ಟಿ ಅದಾವ, ಜಾಸ್ತಿ ಏನು ಓದ್ಕೊಳ್ಳೋದಿಲ್ಲ. ಒಂದು ಕೊಲಿಗೇಟಿವ್ ಪ್ರಾಪರ್ಟಿಯಿಂದ ಒಂದು ಕ್ವಶನ್ ಆದ್ರೆ ಪರ್ಫೆಕ್ಟ್ ಸಾಲ್ವ್ ಮಾಡ್ಕೊಂಡವ್ರೆ. ಒಂದು ಕ್ವಶನ್ ಅಂದರೆ ಫಾರ್ಮುಲಾ ಏನೈತಿ, ನ್ಯೂಮೆರಿಕಲ್ ಲೈಕ್ ಫಾರ್ಮುಲಾ ಏನೈತಿ, ಡೇಟಾ ಯಾವ ಥರ ಅಪ್ಲೈ ಮಾಡಬೇಕು. ಅರ್ಥ ಆಯ್ತು? 4 ಕೊಲಿಗೇಟಿವ್ ಪ್ರಾಪರ್ಟಿ ಅದಾವ, 4 ಫಾರ್ಮುಲಾ ಅದಾವ. 4 ಫಾರ್ಮುಲಾದ ಮೀನಿಂಗ್ ತಿಳ್ಕೊರಿ. ಕ್ವಶನ್ ಒಳಗೆ ಆ ಡೇಟಾನ ಯಾವ ಥರ ನಾವು ಐಡೆಂಟಿಫೈ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಫಾರ್ಮುಲಾ. ಫಾರ್ಮುಲಾ ಒಳಗೆ ಈ ಟರ್ಮ್ ಐತಿ, ಹೌದಾ, W ಐತೈತಿ. ಆ W ಕ್ವಶನ್ ಒಳಗೆ ಐಡೆಂಟಿಫೈ ಮಾಡಕ್ಕೆ ಬರ್ಬೇಕು ನಮಗೆ, ಅವಾಗ ಮಾತ್ರ ನ್ಯೂಮೆರಿಕಲ್ ಸಾಲ್ವ್ ಮಾಡಕ್ಕೆ ಬರ್ತೈತಿ. ಸೊ ನಿಮಗೆ ಡೇಟಾನ ಐಡೆಂಟಿಫೈ ಮಾಡಕ್ಕೆ ಬರಬೇಕಂದ್ರೆ ಮೊದಲು ಫಾರ್ಮುಲಾದ ಮೀನಿಂಗ್ ಗೊತ್ತಿರಬೇಕು. ಅರ್ಥ ಆಯ್ತು? ಫಾರ್ಮುಲಾದ ಮೀನಿಂಗ್ ಗೊತ್ತಿರ್ಬೇಕಂದ್ರೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಅರ್ಥ ಆಯ್ತಾ? ಸೊ ಇಷ್ಟೈತಿ. 2 ಕ್ವಶನ್ ಪೇಪರ್ನ ಬಿಡಿಸ್ತೀನಿ ನಾನು. ಯಾವತ್ತಪ್ಪ ಅಂದರೆ, ಇನ್ನೊಂದು ಒನ್ಸ್ ಅಗೇನ್ ಹೇಳ್ತಿದ್ದೀನಿ, ಯಾವತ್ತಪ್ಪ ಅಂದ್ರೆ Feb 21 ಲೈವ್ ಕ್ಲಾಸ್ ಇರುತ್ತೆ. ಅವತ್ತ ಈ ಕ್ಲಾಸಲ್ಲಿ ಏನು ಮಾಡ್ತೀನಪ್ಪ ಅಂದರೆ, ಈ ಕ್ವಶನ್ ಪೇಪರ್ ಸೊಲ್ಯೂಷನ್ ಜೊತೆ ಬರ್ತೀನಿ. 2 ಕ್ವಶನ್ ಪೇಪರ್ ಬಿಡಿಸ್ತೀನಿ. 2 ಕ್ವಶನ್ ಪೇಪರ್ನ ಬಿಡಿಸ್ಬೇಕಾದ್ರೆ ಯಾವ ಥರ ಕಾನ್ಸೆಪ್ಟ್ನ ನೆನಪಿಟ್ಕೋಬೇಕು, 1ನೇದು ಕ್ವಶನ್ ಪೇಪರ್ ಬಿಡಿಸ್ತೀನಿ, 2ನೇದು ಕಾನ್ಸೆಪ್ಟ್ನ ಯಾವ ಥರ ನೆನಪಿಟ್ಕೋಬೇಕು. ಥರ್ಡಲ್ಲಿ ಏನು ಮಾಡ್ತೀನಪ್ಪ ಅಂದರೆ, ಈ ಕ್ವಶನ್ ರಿಲೇಟೆಡ್ ಮತ್ತೆ ಇನ್ನೂ ಏನು ಕೇಳಬಹುದು ಎಕ್ಸಾಮಲ್ಲಿ, ಈ ಕ್ವಶನ್ ಕೇಳ್ಯಾರಪ್ಪ ಅಂದರೆ ಇದ್ರ ಸುತ್ತ ಇನ್ನೂ ಏನು ಕೇಳಬಹುದು, ಅದನ್ನು ಕೂಡ ಅವತ್ತು ನಿಮ್ಗೆ ಹೇಳ್ಕೊಡ್ತೀನಿ. ಅರ್ಥ ಆಯ್ತಾ? ಈ ಎಲ್ಲ ಕಾನ್ಸೆಪ್ಟ್ನ ಅವತ್ತು ನಾನು ಡಿಸ್ಕಸ್ ಮಾಡ್ತಿದ್ದೀನಿ ಲೈವ್ ಕ್ಲಾಸಲ್ಲಿ. ಅವತ್ತಿನ ಕ್ಲಾಸ್ ಯಾರು ಮಿಸ್ ಮಾಡ್ದೇನೆ ನೋಡಿ. ನೀವೇನಾದರೂ ಅವತ್ತಿನ ಕ್ಲಾಸ್ ಮಿಸ್ ಮಾಡಿರಂದ್ರೆ ಲೈಕ್ ಇಂಪಾರ್ಟೆಂಟ್ ಕ್ಲಾಸ್ನ ಮಿಸ್ ಮಾಡಿರಂತ ಅರ್ಥ ನಿಮ್ಮ ಲೈಫ್ ಒಳಗೆ. ಅರ್ಥ ಆಯ್ತು? ಯಾರಿಗೆ ಇನ್ನೂ ಭಯ ಆಯ್ತಲ್ಲ, ಡೋಂಟ್ ವರಿ. ಸೊ ಈ 2 ಕ್ವಶನ್ ಪೇಪರ್ನ ಪರ್ಫೆಕ್ಟ್ ಡಿಟ್ಟು ಮಾಡ್ಕೊಂಡು ಹೋಗಿದ್ದೆ, ಅದರಲ್ಲಿ 50+ ಸ್ಕೋರ್ನ ಈಸಿಯಾಗಿ ಕ್ರಾಸ್ ಮಾಡಬಹುದು. ಇಸ್ ಇಸ್ ಕ್ಲಿಯರ್ ಟು ಎವ್ರಿ ಒನ್? ಓಕೆ, ಸಿಗೋಣ ನೆಕ್ಸ್ಟ್ ಲೈವ್ ಕ್ಲಾಸಲ್ಲಿ February 21. ಸೊ ಆಲ್ಮೋಸ್ಟ್ ಯಾರು ಮಿಸ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಇದ್ರದ್ದು ಏನು ಮಾಡಿರಿ, ಯೂಸ್ ತಗೋರಿ ಈ ಕ್ಲಾಸ್ದು. 2 ಕ್ವಶನ್ ಪೇಪರ್ನ ನೀವು ನೋಡಿ ಎಕ್ಸಾಮ್ ಹೋದ್ರಿ, 50+ ಸ್ಕೋರ್ ಮಾಡ್ಬೋದು ಅಂದ್ರೆ ಇದಕ್ಕಿಂತ ಇನ್ನೂ ಲಾಭ ಏನೈತೆ ಮನುಷ್ಯಾಗ? ಹೌದಾ? ಇದಕ್ಕಿಂತ ಪ್ರಾಫಿಟ್ ಏನು ಬೇಕು ನಿಮ್ಗೆ? ಬರೀ 2 ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋದ್ರಿಂದ ನಿಮ್ಗೆ ಅಷ್ಟು ಮಾರ್ಕ್ಸ್ ಬರಾಕತ್ತೈತಿ. ಆಮೇಲೆ ನಿಮ್ಗೆ ಕ್ವಶನ್ ಪೇಪರ್ ಮೇಲೆ ಕಾನ್ಫಿಡೆನ್ಸ್ ಬರಾಕತ್ತದ ಅಂದ್ರೆ ಇನ್ನೂ ಏನು ಬೇಕು ಲೈಫ್ ಒಳಗೆ? 1 ವರ್ಷದೊಳಗೆ ಸಿಗದೇ ಇರೋ ಕಾನ್ಫಿಡೆನ್ಸ್ ಬರೀ 2-3 ಕ್ವಶನ್ ಪೇಪರ್ ಒಳಗೆ ಸಿಗಕತ್ತೈತೆ ಅಂದ್ರೆ ಯು ಪೀಪಲ್ ಆರ್ ವೆರಿ ಲಕ್ಕಿ. ಅದಕ್ಕೆ ಅವತ್ತಿನ ಕ್ಲಾಸಲ್ಲಿ ಅಟ್ ಎನಿ ಕಾಸ್ಟ್ ಮಿಸ್ ಮಾಡಬೇಡ್ರಿ. ಎಲ್ಲರೂ ಅವತ್ತಿನ ಲೈವ್ ಕ್ಲಾಸ್ನ ಅಟೆಂಡ್ ಮಾಡಿ ಅವತ್ತು ಎಲ್ಲನೂ ಡಿಸ್ಕಸ್ ಮಾಡೋಣ. ಲೈಕ್ ಯಾವ ಕ್ವಶನ್ ಐತಿ, ಯಾವ ಥರ ಬರುತ್ತಂತ. ಓಕೆ, ಸಿಗೋಣ. ಟೇಕ್ ಕೇರ್, ಬಾಯ್.